ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ತಾನೇ ಈ ಆರಾಧನೆಯನ್ನು ಆಶೀರ್ವಾದ ಮಾಡಿ ನಡೆಸಿಕೊಡುವ ಹಾಗೆ ನಾವು ಎಲ್ಲರೂ ದೇವರ ಸನ್ನಿಧಾನದಲ್ಲಿ ಕಣ್ಣುಗಳನ್ನು ಮುಚ್ಚಿ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ತಾನೇ ಈ ಆರಾಧನೆಯನ್ನು ಆಶೀರ್ವಾದ ಮಾಡಿಕೊಡುವ ಹಾಗೆ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾಭರಿತನಾದಂತಹ ದೇವರೇ, ಈ ಸಮಯದಲ್ಲಿ ದೇವರೇ ನಿನ್ನ ನಾಮದ ಮಹಿಮೆಗಾಗಿ ಸ್ವಾಮಿ ಈ ಸಬ್ಬ ದಿನದ ಆರಾಧನೆಯನ್ನು ಕರ್ತನೆ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನಾವು ಆಶೀರ್ವಾದ ಮಾಡ್ತಾ ಇದ್ದೇವೆ. ಕರ್ತನೆ ಈ ದಿನದ ಆರಾಧನೆಗೆ ಯಾರೆಲ್ಲ ಬರ್ಬೇಕಂತ ಮನ್ಸು ಮಾಡ್ತಾ ಇದ್ದಾರೋ ಅವರೆಲ್ಲರನ್ನು ನೀನು ಬರಮಾಡಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಯಾರು ತಪ್ಪಿಸಿಕೊಳ್ಳದಂತೆ ಎಲ್ಲರೂ ನಿನ್ನ ಹೆಸರಿನಲ್ಲಿ ಬರುವುದಕ್ಕೆ ನೀನು ಸಹಾಯ ಮಾಡು. ನೀನು ಮುಂದೆ ನಿಂತು ನಡೆಸು. ಹಾಲೆಲೂಯಾ. ದೇವರೇ, ಮುಂದೆ ಇರುವಂತಹ ಆರಾಧನೆಯಲ್ಲಿ ಹಾಡುಗಳನ್ನು ಕರ್ತನೆ, ಕೀರ್ತನೆ ಭಾಗಗಳನ್ನು, ಸಂದೇಶ ಭಾಗಗಳನ್ನು ಪ್ರತಿಯೊಂದು ಭಾಗದಲ್ಲೂ ದೇವರೇ ನಿನ್ನ ಪ್ರಸನ್ನತೆಯಿಂದ ದಾರಿ ನಡೆಸಿಕೊಡ್ಬೇಕಾಗಿ ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದೆ ನಮ್ಮ ಸ್ವರ್ಗೀಯ ಜೀವಳ ತಂದೆ, ಆಮೆನ್. ಈ ಸಮಯದಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಹಾಡುಗಳನ್ನು ಹಾಡಿ ದೇವರನ್ನು ಘನಪಡಿಸಿಕೊಳ್ಳೋಣ. ಹಾಲೆಲೂಯಾ. Praise the Lord. Thank you, Lord. Thank you, Jesus. Hallelujah. Glory mashandara bala mashaforo mandora. Ora bala mandori mashandara bala koro bala randori masokoro mandori mashandara bala. Hallelujah, 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 hallelujah. Glory, 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 glory. Hallelujah. ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ, ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ, ಯೋರ್ದಾನ್ ನಿನ್ನ ಕಂಡು ಹಿಂಜಾರಿ ಹೋಯಿತಯ್ಯ, ಯೋರ್ದಾನ್ ನಿನ್ನ ಕಂಡು ಹಿಂಜಾರಿ ಓಡಿತಯ್ಯ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಕಡಲ ಮೇಲೆ ನಡೆದೆಯಲ್ಲ, ಬಿರುಗಾಳಿ ಅಡಗಿಸಿದೆ, ಕಡಲ ಮೇಲೆ ನಡೆದೆಯಲ್ಲ, ಬಿರುಗಾಳಿ ಅಡಗಿಸಿದೆ, ಸೈತಾನ ಜಜ್ಜಿರುವೆ, ಸರ್ವಶಕ್ತ ನೀನೇ, ಸೈತಾನ ಜಜ್ಜಿರುವೆ, ಸರ್ವಶಕ್ತ ನೀನೇ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ, ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸೋತು ಎದೆಯಲ್ಲ, ಮರಣವಾಗೆದೆಯಲ್ಲ, ಸೋತು ಎದೆಯಲ್ಲ, ಮರಣವಾಗೆದೆಯಲ್ಲ, ಮತ್ತೆ ನೀ ಬರುವೆಯಲ್ಲ, ರೂಪಾಂತರ ತರುವೆಯಲ್ಲ, ಮತ್ತೆ ನೀ ಬರುವೆಯಲ್ಲ, ರೂಪಾಂತರ ತರುವೆಯಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ನಿನ್ನ ಮಾಯೇ
ಎತ್ತಿದ್ದಾರೆ, ಸೈತಾನ ಓಡುವನು. ನಿನ್ನಾಮ ಎತ್ತಿದ್ದಾರೆ, ಸೈತಾನ ಓಡುವನು. ನಿನ್ನಾಮದ ಕೈ ಚಾಚಲು ರೋಗವು ನೀಗುವುದು. ನಿನ್ನಾಮದ ಕೈ ಚಾಚಲು ರೋಗವು ನೀಗುವುದು. ಸಾಧ್ಯವೋ ಎಲ್ಲ ಸಾಧ್ಯವೋ, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೋ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೋ ಒಂದು ಇಲ್ಲ. ನಿನ್ನಿಂದ ಸಾಧ್ಯವೋ ಒಂದು ಇಲ್ಲ. ಸ್ತೋತ್ರಪ್ಪ. Hallelujah. Praise the Lord. Thank you, Lord. Thank you, Jesus. Hallelujah. Hallelujah. ಸ್ತುತಿಸಿರಿ ಯೇಸು ನಾಮವಾ, ನಮಿಸಿರಿ ಯೇಸು ನಾಮವಾ. ಸ್ತುತಿಸಿರಿ ಯೇಸು ನಾಮವಾ, ನಮಿಸಿರಿ ಯೇಸು ನಾಮವಾ. ಪರಲೋಕದಿಂದ ಇಳಿದು ಬಂದ ಪಾಪಿಗಳನ್ನು ಬಿಡಿಸಲು ಬಂದ ಪರಿಶುದ್ಧ ನಾಮವನು, ಪರಿಶುದ್ಧ ನಾಮವನು, ಪರಿಶುದ್ಧ ನಾಮವನು, ಪರಿಶುದ್ಧ ನಾಮವನು. ಸ್ತುತಿಸಿರಿ ಯೇಸು ನಾಮವಾ, ನಮಿಸಿರಿ ಯೇಸು ನಾಮವಾ. ಸ್ತುತಿಸಿರಿ ಯೇಸು ನಾಮವಾ, ನಮಿಸಿರಿ ಯೇಸು ನಾಮವಾ. ಪರಲೋಕದಲ್ಲಿಯೋ ಇಹಲೋಕದಲ್ಲಿಯೋ ಪರಿಶುದ್ಧರಿಂದ ಸ್ತುತಿಸಲ್ಪಡುವ ಪಾವನ ನಾಮವನು, ಪಾವನ ನಾಮವನು, ಪಾವನ ನಾಮವನು, ಪಾವನ ನಾಮವನು. ಸ್ತುತಿಸಿರಿ ಯೇಸು ನಾಮವಾ, ನಮಿಸಿರಿ ಯೇಸು ನಾಮವಾ. ಸ್ತುತಿಸಿರಿ ಯೇಸು ನಾಮವಾ, ನಮಿಸಿರಿ ಯೇಸು ನಾಮವಾ. ರಾಜಾದಿರಾಜನ ದೇವಾದಿದೇವ, ಮೃತ್ಯುಂಜಯನಾಗಿ ಜೀವಿಸುವ ದೇವರ ಮಹಿಮೆಯ ನಾಮವನು, ಮಹಿಮೆಯ ನಾಮವನು, ಮಹಿಮೆಯ ನಾಮವನು. ಸ್ತುತಿಸಿರಿ ಯೇಸು ನಾಮವಾ, ನಮಿಸಿರಿ ಯೇಸು ನಾಮವಾ. ಸ್ತುತಿಸಿರಿ ಯೇಸು ನಾಮವಾ, ನಮಿಸಿರಿ ಯೇಸು ನಾಮವಾ. ಮರಣವು ಪಾಪವು ಪಾತಾಳವನ್ನು ಸೈತಾನ ಅಧಿಕಾರದಿಂದ ಬಿಡಿಸಿ ಶಿಲುಬೆಯ ಮರಣದಿಂದ, ಶಿಲುಬೆ ಮರಣದಿಂದ, ಶಿಲುಬೆಯ ಮರಣದಿಂದ, ಶಿಲುಬೆ ಮರಣದಿಂದ. ಸ್ತುತಿಸಿರಿ ಯೇಸು ನಾಮವಾ, ನಮಿಸಿರಿ ಯೇಸು ನಾಮವಾ. ಸ್ತುತಿಸಿರಿ ಯೇಸು ನಾಮವಾ, ನಮಿಸಿರಿ ಯೇಸು ನಾಮವಾ. ಹೌದು ದೇವ್ರೆ, ನಿನ್ನನ್ನು ಸ್ತುತಿಸುವಂತೆ, ಕೊಂಡಾಡುವಂತೆ, ನಿನ್ನ ಸನ್ನಿಧಾನಕ್ಕೆ ಬರುವಂತೆ ನೀನು ಕೊಟ್ಟಂತೆ ಈ ಅವಕಾಶಕ್ಕಾಗಿ ಸ್ತೋತ್ರ. ಎಷ್ಟೋ ಜನಕ್ಕಿಲ್ಲದಂತ ಈ ಸೌಭಾಗ್ಯ ದೇವ್ರೆ ನೀವು ನಮಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ದೇವ್ರೆ. ಈ ದಿನದ ಆರಾಧನೆಯಲ್ಲಿ ಯಾರೆಲ್ಲ ಬಂದಿದ್ದಾರೋ ಸ್ವಾಮಿ, ಯಾರೆಲ್ಲ ಬರ್ಬೇಕಂತ ಇನ್ನೂ ಇಚ್ಛಿಸ್ತಾ ಇದ್ದಾರೋ ಅವರೆಲ್ಲರನ್ನು ನಿನ್ನ ಹಸ್ತದಲ್ಲಿ ನಾವು ತರ್ತಾ ಇದ್ದೇವೆ. ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಈ ಆರಾಧನೆ ನಿನ್ನ ಮಹಿಮೆಗಾಗಿ ನಡೆಯುವಾಗೆ ನೀನು ಕೃಪೆ ಮಾಡು. ಈ ಆರಾಧನೆಯ ಪ್ರತಿಯೊಂದು ಭಾಗದಲ್ಲಿ ನಿನ್ನ ದೈವಿಕ ಕಾರ್ಯಗಳು, ದೈವಿಕ ಪ್ರಸನ್ನತೆ ತುಂಬಿಕೊಳ್ಬೇಕು ಸ್ವಾಮಿ. ಈ ದಿನದ ಆರಾಧನೆಯಲ್ಲಿ ನಿನ್ನ ಮಕ್ಕಳ ಒಟ್ಟಿಗೆ ಮಾತನಾಡು,
ಬಿಡುಗಡೆ ಕಾರ್ಯಗಳು ಜರುಗಲಿ ದೇವರೇ. ಕರ್ತನೆ, ಇವತ್ತು ಯಾರೆಲ್ಲ ನಂಬಿ ಬಂದಿದ್ದಾರೋ ಸ್ವಾಮಿ, ಯಾರೆಲ್ಲ ನಂಬಿ ಈ ಆರಾಧನೆಯನ್ನು ವೀಕ್ಷಿಸ್ತಾ ಇದ್ದಾರೋ ಅಂತವರ ಮೇಲೆ ನಿನ್ನ ಕೃಪೆ, ನಿನ್ನ ಪ್ರೀತಿ, ನಿನ್ನ ಕರುಣೆ ಏರಳವಾಗಿ ಚಲಿಸಲಿ ದೇವರೇ. ಸಮಯದಲ್ಲಿ ನಾವು ಕೀರ್ತನೆ ಭಾಗಕ್ಕೆ ಬರೋಣ. ಸಮಯದಲ್ಲಿ ನಾವು ಕೀರ್ತನೆ ಭಾಗ ತೆಗೆದುಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಓದುವಾಗ ನಾವೆಲ್ಲರೂ ಶ್ರದ್ಧೆಯಿಂದ ನಾವು ಕೇಳಿಸಿಕೊಳ್ಳೋಣ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. 27ನೇ ಕೀರ್ತನೆ ನಮ್ಮ ಮಧ್ಯದಲ್ಲಿ ಓದುವಾಗ ನಾವೆಲ್ಲರೂ ಶ್ರದ್ಧೆಯಿಂದ ನಾವು ಕೇಳಿಸಿಕೊಳ್ಳೋಣ. ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೆನು? ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಿಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ನನಗೆ ವಿರುದ್ಧವಾಗಿ ದಂಡು ಬಂದಿಳಿದರು, ನನಗೇನು ಭಯವಿಲ್ಲ. ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆ ಉಳ್ಳವನಾಗಿಯೇ ಇರುವೆನು. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಅಪಾಯ ಕಾಲದಲ್ಲಿ ಆತನು ನನ್ನ ಗುಪ್ತ ಸ್ಥಳದಲ್ಲಿ ಅಡಗಿಸುವನು. ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು. ಪರ್ವತಾಗ್ರಹದಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸುವನು. ಹೀಗಿರುವುದರಿಂದ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವುದು. ನಾನು ಯೆಹೋವನ ಗುಡಾರದಲ್ಲಿ ಉತ್ಸಾಹಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು. ಆತನನ್ನು ಆಡುತ್ತಾ ವಾದ್ಯ ಬಾರಿಸುವೆನು. ಯೆಹೋವನೇ, ನಿನಗೆ ಗಟ್ಟಿಯಾಗಿ ಮೊರೆ ಇಡುತ್ತೇನೆ, ನನ್ನನ್ನು ಕರುಣಿಸಿ ಸದುತ್ತರವನ್ನು ದಯಪಾಲಿಸು. ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನಿನ್ನ ಮಾತಿಗೆ ನಾನು ಯೆಹೋವನೇ, ನಿನ್ನ ಸಾನ್ನಿಧ್ಯಕ್ಕೆ ಬರಲೇ ಬರುವೆನು ಎಂದು ಉತ್ತರ ಕೊಟ್ಟೆನು. ನನಗೆ ವಿಮುಖನಾಗಿರಬೇಡ, ನಿನ್ನ ಸೇವಕರನ್ನು ಕೋಪದಿಂದ ತಳ್ಳಬೇಡ. ನೀನೇ ನನಗೆ ಸಹಾಯಕನಾಗಿದ್ದೀಯಲ್ಲವೇ? ನನ್ನನ್ನು ರಕ್ಷಿಸಿದ ದೇವರೇ, ಕೈ ಬಿಡಬೇಡ, ತೊರೆದು ಬಿಡಬೇಡ. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು? ಯೆಹೋವನು ನನ್ನನ್ನು ನಿರೀಕ್ಷಿಸಿಕೊಳ್ಳುವನು. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು. ಹೊಂಚು ಹಾಕಿರುವವರಿಗೆ ಸಿಕ್ಕದ ಹಾಗೆ ನನ್ನನ್ನು ಸಮವಾದ ದಾರಿಯಲ್ಲಿ ನಡೆಸು. ಸುಳ್ಳು ಸಾಕ್ಷಿಗಳು ಬೆದರಿಸುವವರು ನನಗೆ ವಿರುದ್ಧವಾಗಿ ಎದ್ದಿದ್ದಾರೆ. ಇಂಥ ವೈರಿಗಳ ವಶಕ್ಕೆ ನನ್ನನ್ನು ಕೊಡಬೇಡ. ಜೀವಲೋಕದಲ್ಲಿಯೇ ಯೆಹೋವನ ದಯೆಯನ್ನು ಅನುಭವಿಸುವೆನೆಂದು ದೃಢವಾಗಿ ನಂಬಿದ್ದೇನೆ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು. ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ಆಮೆನ್, ಆಮೆನ್. ಈ ಸಮಯದಲ್ಲಿ ದೇವರು ಕೊಟ್ಟಂತ ಕೀರ್ತನೆಗೋಸ್ಕರ ನಾವು ಕೈಗಳನ್ನೆತ್ತಿ ದೇವರಿಗೆ ನಾವು ಸ್ತೋತ್ರ ಮಾಡುತ್ತಾ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡೋಣ. ದೇವರೇ, ನಿನ್ನಲ್ಲಿ ನಾವು ದೃಢವಾಗಿ ನಿಂತುಕೊಳ್ಳುವಾಗೆ ನೀನು ಸಹಾಯ ಮಾಡು ಸ್ವಾಮಿ. ಕರ್ತನಿನ ಬರೋಣದವರೆಗೂ ನಾವು ನಂಬಿಗಸ್ತರಾಗಿ ಸ್ಥಿರಚಿತ್ತರಾಗಿ ನಿನಗೆ ಮಹಿಮೆ ತರುವಂತೆ ಕರ್ತನ ಕೃಪೆ ತೋರಿಸು. ಎಲ್ಲ ಘನಮಾನ ಮಹಿಮೆ ನಿನಗೆ ಸಲ್ಲಲಿ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಈ ಸಮಯದಲ್ಲಿ ಮುಂದೆ ಇರುವಂತಹ ಸಂದೇಶಕ್ಕೆ ನಾವು ಹೋಗುವಾಗ ನಾವು ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು, ದೇವರೇ, ಇವತ್ತಿನ ಆರಾಧನೆಯಲ್ಲಿ ನೀನು ಏನ್ ಮಾತನಾಡ್ಬೇಕಂತ ಇದೆಯೋ ದೇವರೇ, ಅದನ್ನು ಮಾತನಾಡಿ ನಿನ್ನ ಮಕ್ಕಳ ಒಟ್ಟಿಗೆ ನೀನು ಮಾತನಾಡಬೇಕಾಗಿ ಕೇಳ್ಕೊಳ್ತಿದ್ದಾರೆ ಸ್ವಾಮಿ. ಪ್ರತಿಯೊಬ್ಬೊಬ್ಬರನ್ನು ಕರ್ತನೆ, ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಈ ಸಮಯದಲ್ಲಿ ನಾವು ಒಪ್ಪಿಸಿಕೊಡ್ತೇವೆ. ನಾವೆಲ್ಲರ ಕಣ್ಗಳನ್ನು ಮುಚ್ಚಿ ದೇವರ ಸನ್ನಿಧಾನದಲ್ಲಿ ಮುಂದೆ ಇರುವಂತಹ ಭಾಗಗಳಿಗಾಗಿ ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ನಾವೇ ಒಪ್ಪಿಸಿಕೊಡೋಣ. ಇವತ್ತು ನಾವು ದೇವರ ಸನ್ನಿಧಾನಕ್ಕೆ ನಿಜವಾಗ್ಲೂ ನಾವು ದೇವರ ಸನ್ನಿಧಾನಕ್ಕೆ ಬಂದಿದ್ದೇವ? ನಿಜವಾಗ್ಲೂ ನಾವು ಆರಾಧನೆ ಮಾಡಲು ನಾವು ಬಂದಿದ್ದೇವ? ದೇವರ ವಾಕ್ಯ ಹೇಳ್ತದೆ, ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆ ಮಾಡ್ರಿ ಎಂಬುದಾಗಿ. ದೇವರ ವಾಕ್ಯ ಹೇಳ್ತದೆ, ನನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬರಿಗೆ ಸಲ್ಲಗೊಡಿಸಬಾರದು ಎಂಬುದಾಗಿ. Hallelujah. Praise the Lord. Thank you, Lord. Thank you, Jesus. Hallelujah.
ನಿನ್ನ ಮುಖವ ನೋಡಬೇಕು ಏಸಯ್ಯ, ನಿನ್ನ ಮುಖವ ನೋಡಬೇಕು ಏಸಯ್ಯ, ನಿನ್ನ ಮುಖವ ನೋಡಬೇಕು ಏಸಯ್ಯ, ನಿನ್ನ ಮುಖವ ನೋಡಬೇಕು ಏಸಯ್ಯ. ಅಲ್ಲೇಲೂಯಾ, 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 ಅಲ್ಲೇಲೂಯಾ. ಕೃಪಾಭರಿತನಾದಂಥ ದೇವರೇ, ಈ ಸಭಾ ದಿನದ ಆರಾಧನೆ ಮೇಲೆ ನಿನ್ನ ಕೃಪೆ, ನಿನ್ನ ಪ್ರಸನ್ನತೆ ಇರುವುದಕ್ಕಾಗಿ ಸ್ತೋತ್ರ. ಈಗಾಗಲೇ ನೀನು ವಾಕ್ಯಗಳನ್ನು ಕೊಡ್ತಿರುವುದಕ್ಕಾಗಿ ಸ್ತೋತ್ರ ದೇವರೇ. ಈ ವಾಕ್ಯಗಳ ಮುಖಾಂತರ ನೀನು ಮಾತನಾಡಿ ನೀನು ಮಹಿಮೆ ಹೊಂದಿಕೊಳ್ಳಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಈ ಆರಾಧನೆಯಲ್ಲಿ ಎಲ್ಲ ಘನ ಮಾನ ಮಹಿಮೆ ನೀನು ಒಬ್ಬನಿಗೆ ಮಾತ್ರ ಕರ್ತನೆ, ಅದು ಮೀಸಲಾಗಿರಬೇಕಾಗಿ ಎಲ್ಲವನ್ನು ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದೆ ನಮ್ಮ ಸ್ವರ್ಗೀಯ ಜೀವಳ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಬಂದಿರುವಾಗ ದೇವರು ತಾನೇ ಇವತ್ತಿನ ಆರಾಧನೆಯಲ್ಲಿ ದೇವರು ಕೊಟ್ಟಂತ ಈ ವಚನಗಳನ್ನು ನಾವು ನೋಡಿಕೊಳ್ಳೋಣ. ಈ ಒಂದು ಸಂದೇಶದ ಭಾಗದಲ್ಲಿ ದೇವರು ತಾನೇ ಮಾತನಾಡುವ ಹಾಗೆ ನಾವೆಲ್ಲರೂ ಶ್ರದ್ಧೆಯಿಂದ ನೋಡಿಕೊಳ್ಳೋಣ. ಈ ಸಮಯದಲ್ಲಿ ಯೆಶಾಯನ ಪ್ರವಾದನ ಗ್ರಂಥ 46ನೇ ಅಧ್ಯಾಯ 11ನೇ ವಚನದ 2ನೇ ಭಾಗದಲ್ಲಿ ನಾವು ನೋಡಿಕೊಳ್ತಾ ಇದ್ದೇವೆ. ಯೆಶಾಯನ ಪ್ರವಾದನ ಗ್ರಂಥ 46ನೇ ಅಧ್ಯಾಯ 11ನೇ ವಚನದ ಕೊನೆ ಭಾಗ. ನಾನು ನುಡಿದಿದ್ದೇನೆ, ಈಡೇರಿಸುವೆನು, ಆಲೋಚಿಸಿದ್ದೇನೆ, ಸಾಧಿಸುವೆನು. ಆಮೆನ್, ಹಲ್ಲೆಲೂಯಾ. ಇವತ್ತಿನ ಸಂದೇಶದಲ್ಲಿ ದೇವರು ಮಾತನಾಡುವಂತ ಮಾತೇನಂದ್ರೆ, ನಾನು ನುಡಿದಿದ್ದೇನೆ, ಈಡೇರಿಸುವೆನು, ಆಲೋಚಿಸಿದ್ದೇನೆ, ಸಾಧಿಸುವೆನು. ಹಲ್ಲೆಲೂಯಾ. ಇವತ್ತು ದೇವರು ನಮಗೋಸ್ಕರ ಎಲ್ಲವನ್ನು ನುಡಿದಿಟ್ಟಿದ್ದಾನೆ. ನಾವು ನಂಬಿಕೆಯಿಂದ ಸ್ವೀಕಾರ ಮಾಡಬೇಕು, ನಂಬಿಕೆಯಿಂದ ಅದನ್ನು ಸ್ವಾಧೀನ ಮಾಡಿಕೊಳ್ಬೇಕು, ನಂಬಿಕೆಯಿಂದ ಅದನ್ನು ಹೊಂದ್ಕೊಳ್ಬೇಕು. ಹಲ್ಲೆಲೂಯಾ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ನೀನ್ ನಂಬುದ್ರೆ ದೇವರ ಮಹಿಮೆಯನ್ನು ಕಾಣ್ತಿ ಎಂಬುದಾಗಿ. ಯಾಕಂದ್ರೆ ಆಲ್ರೆಡಿ ದೇವರು ಎಲ್ಲವನ್ನು ಇಟ್ಟಿದ್ದಾನೆ. ಅದನ್ನು ನಂಬಿಕೆಯಿಂದ ನಾವು ಸ್ವೀಕಾರ ಮಾಡ್ಕೊಳ್ಬೇಕಾಗ್ತದೆ, ಅದನ್ನು ಧೈರ್ಯದಿಂದ ನಾವು ಸ್ವಾಧೀನ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ವಾಕ್ಯ ಸ್ಪಷ್ಟವಾಗಿ ಏನ್ ಹೇಳ್ತದೆ ಅಂದ್ರೆ, ನಾನು ನುಡಿದಿದ್ದೇನೆ, ಈಡೇರಿಸುವೆನು, ಆಲೋಚಿಸಿದ್ದೇನೆ, ಸಾಧಿಸುವೆನು. ದೇವರು ನುಡಿದ ಮೇಲೆ ಅದು ನಡೆಯುತ್ತದೆ. ಅಲ್ಲಿವರೆಗೂ ಆ ಮಾತು ಹಿಂತಿರುಗಿ ಹೋಗಲ್ಲ. ಹಲ್ಲೆಲೂಯಾ. ದೇವರು ನುಡಿದಂತ ಪ್ರತಿಯೊಂದು ಮಾತುಗಳು ಅದು ಜೀವಕರ ಮಾತುಗಳು. ಅದು ಬಿದ್ದು ಹೋಗುವಂತ ಮಾತುಗಳಲ್ಲ, ಅದು ನೆರವೇರುವಂತ ಮಾತುಗಳಾಗಿದೆ. ಅದಕ್ಕೆ ಇವತ್ತು ಯಾರೆಲ್ಲ ಯೇಸು ಸ್ವಾಮಿನ ನಂಬಿ ಬರ್ತಾ ಇದ್ದಾರೋ ಅವರ ಜೀವಿತದಲ್ಲಿ ದೇವರು ನಿಮಗೋಸ್ಕರ ಆತನ ನುಡಿತಾ ಇದ್ದಾನೆ. ದೇವರು ವಾಕ್ಯ ಹೇಳ್ತಾ ಇದೆ, ನೀನು ಭಯ ಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ ಎಂಬುದಾಗಿ. ದೇವರು ಹೇಳ್ತಾನೆ, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಾನು ನಿನ್ನೊಟ್ಟಿಗೆ ಇರ್ತೇನೆ. ದೇವರ ಯೇಸು ಸ್ವಾಮಿ ಬಳಿ ಬರೋದಾದ್ರೆ ದೇವರು ಹೇಳ್ತಾನೆ, ಯಾರಾದ್ರೂ ಕ್ರಿಸ್ತನಲ್ಲಿ ಬಂದ್ರೆ ಅವರು ನೂತನ ಸೃಷ್ಟಿಗಳು ಆಗ್ತಾರೆ. ಇವತ್ತು ಅನೇಕ ಜನರ ಪ್ರಶ್ನೆ ಏನಂದ್ರೆ, ಯಾವಾಗ ನಮ್ಗೆ ಒಳ್ಳೆ ದಿನಗಳು ಬರ್ತದೆ, ಯಾವಾಗ ನಾವು ಚೆನ್ನಾಗಾಗ್ತೇವೆ, ಯಾವಾಗ ಈ ಕಾಯಿಲೆ ಬಿಟ್ಟು ಹೋಗ್ತದೆ, ಯಾವಾಗ ನಮ್ಮ ಸಮಸ್ಯೆ ಬಿಟ್ಟು ಹೋಗ್ತದೆ ಅಂತ ಅನೇಕರು ಎದುರು ನೋಡ್ತಾ ಇದ್ದಾರೆ. ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಎಲೆ ಕಷ್ಟಪಡುವರೆ ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನು ನಿಮ್ಗೆ ವಿಶ್ರಾಂತಿ ಕೊಡ್ತೇನೆ. ದೇವ್ರ ವಾಕ್ಯ ಹೇಳ್ತದೆ, ನಿನ್ನ ಚಿಂತಾಭಾರ ನನ್ನ ಮೇಲೆ ಹಾಕು ಎಂಬುದಾಗಿ. ಇವತ್ತು ನಮ್ಮ ಚಿಂತೆಗಳನ್ನು ಒತ್ಕೊಳ್ಳೋದಕ್ಕೆ ದೇವ್ರು ರೆಡಿ ಇದ್ದಾನ್ರಿ. ಹಲ್ಲೆಲೂಯಾ. ಅದಕ್ಕೆ ಆತನು ನುಡಿತಾ ಇದ್ದಾನೆ. ಏನಂದ್ರೆ ಶುಭಕರವಾಗಿ ನುಡಿತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ನಮ್ಮನ್ನು ನೋಡಿ ಯಾರು ಒಳ್ಳೇದನ್ನ ನುಡಿತಾ ಇಲ್ಲ, ಎಲ್ಲರೂ ಕೆಟ್ಟದ್ದು ನುಡಿತಾ ಇದ್ದಾರೆ. ಆದ್ರೆ ಯೇಸು ಸ್ವಾಮಿ ಒಬ್ಬನೇ ನಮಗೋಸ್ಕರ ಒಳ್ಳೆದನ್ನು ನುಡಿತಾ ಇದ್ದಾನೆ.
ಅದಕ್ಕೆ ಇವತ್ತು ದೇವರ ಸನ್ನಿಧಾನದಲ್ಲಿ ನೀನು ಬರುವುದಾದ್ರೆ, ಈ ಒಂದು ಸಭಾ ದಿನದ ಆರಾಧನೆಯಲ್ಲಿ ನೀನು ಬರುವುದಾದ್ರೆ, ಈ ಸಭಾ ದಿನದ ಆರಾಧನೆಯನ್ನು ನೀನು ದೇವರಿಗೋಸ್ಕರ ಮೀಸಲಾಗಿ ಇಡುವುದಾದ್ರೆ, ದೇವರು ಖಂಡಿತವಾಗಿ ಆಶೀರ್ವಾದ ಮಾಡಲಿದ್ದಾನೆ. ಅದಕ್ಕೆ ದೇವರು ಹೇಳ್ತಾನೆ, ನೀವು ನನ್ನ ಸಮೀಪಕ್ಕೆ ಬಂದ್ರೆ ನಾನು ನಿಮ್ಮ ಸಮೀಪಕ್ಕೆ ಬರ್ತೇನೆ ಎಂಬುದಾಗಿ ಈ ಸಭಾ ದಿನವನ್ನು ದೇವರು ತಾನೇ ನೇಮಕ ಮಾಡಿದಾನ್ರಿ. ಯಾಕಂದ್ರೆ ಆತನ ಸನ್ನಿಧಾನದಲ್ಲಿ ಬಂದು ನಾವು ಆರಾಧನೆ ಮಾಡಬೇಕೆಂಬುದಾಗಿ. ಇವತ್ತು ಎಷ್ಟೋ ಜನರಿಗೆ ಆರಾಧನೆ ಅಂದ್ರೆ ಅಲಕ್ಷ್ಯ ಆಗ್ತಾ ಇದೆ. ಆದ್ರೆ ಆರಾಧನೆಯನ್ನು ನೀನು ದೇವರ ಮಹಿಮೆಗಾಗಿ ಗೌರವಿಸುವುದಾದ್ರೆ, ದೇವರು ನಿನ್ನನ್ನು ಗೌರವಿಸಲು ದೇವರು ಶಕ್ತನಾಗಿದ್ದಾನೆ. ಅದಕ್ಕೆ ವಾಕ್ಯ ಹೇಳ್ತದೆ, ನನ್ನನ್ನು ಸನ್ಮಾನಿಸೋರು ನಾನು ಸನ್ಮಾನ ಮಾಡ್ತೇನೆ ಎಂಬುದಾಗಿ. ಇವತ್ತು ಅನೇಕರಿಗೆ ದೇವ್ರನ್ನ ಯಾವ ರೀತಿ ಆರಾಧಿಸ್ಬೇಕು ಗೊತ್ತಿಲ್ಲ. ಕಾಟಾಚಾರಕ್ಕೆ ಬರ್ತಾರೆ, ಕಾಟಾಚಾರಕ್ಕೆ ಕೂರ್ತಾರೆ, ಅಲಕ್ಷ್ಯ ಆಗಿರ್ತಾರೆ. ಆದ್ರೆ ಅವರ ಲೈಫ್ ಅಲಕ್ಷ್ಯ ಆಗಿ ಹೋಗ್ಬಿಡ್ತದೆ. ಆದ್ರೆ ನೀನು ಪೂರ್ಣ ಹೃದಯದಿಂದ, ಪೂರ್ಣ ಬಲದಿಂದ, ಪೂರ್ಣ ಶಕ್ತಿಯಿಂದ ನೀನು ದೇವರ ಸನ್ನಿಧಾನಕ್ಕೆ ಬರುವುದಾದ್ರೆ ದೇವರು ನಿನ್ನೊಟ್ಟಿಗೆ ಮಾತನಾಡ್ತಾನೆ. ಹಲ್ಲೆಲೂಯ. ಇವತ್ತು ನಾವು ಏನೇ ಮಾಡಿದ್ರು ಆತನ ಮಹಿಮೆಗಾಗಿ ಮಾಡ್ಬೇಕ್ರಿ. ಯಾಕಂದ್ರೆ ದೇವರ ಸೃಷ್ಟಿ, ಇವತ್ತು ದೇವರು ನಮ್ಮನ್ನು ಸೃಷ್ಟಿ ಮಾಡಿದ ಯಾಕಂದ್ರೆ ಆತನನ್ನು ಆರಾಧಿಸ್ಬೇಕೆಂಬುದಾಗಿ. ನೀನ್ ಕಷ್ಟ ಪಡಬೇಕು, ದುಃಖ ಪಡಬೇಕು, ಹಿಂಸೆ ಪಡಬೇಕು ಅಂತ ಅಲ್ಲ, ದೇವ್ರನ್ನ ಆರಾಧಿಸ್ಬೇಕೆಂಬುದಾಗಿ. ಯಾವಾಗ ನಿನಗೆ ಆರಾಧನೆ ಮಾಡೋ ಹೃದಯ ಬಂದ್ಬಿಡುತ್ತೋ ಅವಾಗ ನಿನ್ನ ಜೀವಿತದಲ್ಲಿ ಸಂತೋಷ, ಸಮಾಧಾನ, ಆರೋಗ್ಯ ಎಲ್ಲ ಬಂದ್ಬಿಡ್ತು. ಹಲ್ಲೆಲೂಯ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ನಾನು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ. ಇವತ್ತು ನೀನ್ ಕಷ್ಟದಲ್ಲಿದ್ಯಾ, ದುಃಖದಲ್ಲಿದ್ಯಾ, ಹಿಂಸೆಯಲ್ಲಿದ್ಯಾ, ಅದು ದೇವ್ರ ಹೊಣೆ ಅಲ್ಲ. ನಿನ್ನ ಪಾಪಗಳು ನಿನ್ನ ಆಶೀರ್ವಾದಕ್ಕೆ ಅಡ್ಡ ಗೋಡೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಅದಕ್ಕೆ ಇವತ್ತು ಆರಾಧನೆ ಏನ್ ತರ್ತಾ ಇದೆ ಅಂದ್ರೆ, ದೇವರು ಇವತ್ತು ನಿನಗೋಸ್ಕರ ನುಡಿತಾ ಇದ್ದಾನೆ. ಏನ್ ನುಡಿತಾ ಇದ್ದಾನೆ ಅಂದ್ರೆ, ನೀನ್ ನನ್ನ ಸಮೀಪಕ್ಕೆ ಬಾ ಎಂಬುದಾಗಿ. ಯಾಕಂದ್ರೆ ಆಲ್ರೆಡಿ ದೇವರು ಎಲ್ಲವನ್ನು ಈಡೇರಿಸಿದ್ದಾನೆ, ಮತ್ತೆ ಎಲ್ಲ ಆಲೋಚನೆ ಸಾಧಿಸಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ಇವತ್ತು ದೇವರು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಇವತ್ತಿನ ಆರಾಧನೆ ನಿನ್ನ ಜೀವಿತ ಮಾರ್ಪಡ್ಬೇಕೆಂಬುದಾಗಿ. ಹಲ್ಲೆಲೂಯ. ಇದುವರೆಗೂ ನಿನ್ನ ಲೈಫಲ್ಲಿ ಮಾರ್ಪಟ್ಟಿಲ್ವಾ? ಚಿಂತೆ ಮಾಡಬೇಡ. ದೇವರು ಇವತ್ತು ನಿನ್ನ ಲೈಫಲ್ಲಿ ಒಂದು ಅವಕಾಶ ತರ್ತಾ ಇದ್ದಾನೆ, ನೀನು ಮಾರ್ಪಡಬೇಕೆಂಬುದಾಗಿ. ಅದಕ್ಕೆ ಇಲ್ಲಿ ಅರಣ್ಯಕಾಂಡದಲ್ಲಿ ನಾವು ನೋಡ್ತೇವೆ, 23ನೇ ಅಧ್ಯಾಯ 19ನೇ ವಚನ. ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಆಮೆನ್. ಮಾನವನಂತೆ ಮನಸ್ಸು ಬೇರೆ ಮಾಡಿಕೊಳ್ಳುವವನಲ್ಲ. ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ. ಆಮೆನ್. ಹಲ್ಲೆಲೂಯ. ಇಲ್ಲಿ ವಾಕ್ಯ ಹೇಳ್ತದೆ, ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ. ಯಾಕಂದ್ರೆ ದೇವ್ರು ಯಾವಾಗ್ಲೂ ಒಂದನ್ನೇ ನುಡಿತಾನೆ ಹೊರತು ಎರಡೆರಡು ನುಡಿಯಲ್ಲ. ಬೆಳಗ್ಗೆ ಆಗ್ತದೆ, ಸಂಜೆ ಆಗಲ್ಲ ಅಂತ ಅಲ್ರಿ. ಆತನ ಒಂದು ಸಲ ಹೇಳಿದ್ಮೇಲೆ ಆ ಕಾರ್ಯ ನೆರವೇರೋವರೆಗೂ ಬಿಡಲ್ಲ. ಇವತ್ತು ನಾನು ನೀನು ಮರ್ತೋದ್ರು ದೇವ್ರು ಮರ್ತೋಗಲ್ಲ. ಹಲ್ಲೆಲೂಯ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತಾರೆ, ಜಗದುತ್ಪತ್ತಿಗಿಂತ ಮುಂಚಿತವಾಗಿ ಆತ ನಿನ್ನನ್ನು ಆರಿಸ್ಕೊಂಡಿದ್ದಾನೆ. ದೇವ್ರು ಹೇಳ್ತಾರೆ, ನೀನ್ ಯಾರ ಸೊತ್ತಲ್ಲ, ನೀನ್ ದೇವರ ಸೊತ್ತು. ಹಲ್ಲೆಲೂಯ. ಇವತ್ತು ನಾವು ಅನ್ಕೊಳ್ತೀವಿ ನಾವು ಸಾಧಾರಣ ಜನರು, ಆದ್ರೆ ಈ ಲೋಕ ನಮ್ಮನ್ನು ಸಾಧಾರಣವಾಗಿ ನೋಡ್ತದೆ, ಪರಲೋಕ ನಮ್ಮನ್ನು ವಿಶೇಷವಾಗಿ ನೋಡ್ತದೆ. ಅದಕ್ಕೆ ಇವತ್ತು ನಾನು ಈ ಲೋಕಕ್ಕೆ ಸಂಬಂಧಪಟ್ಟವನಲ್ರಿ, ನಾನು ಪರಲೋಕಕ್ಕೆ ಸಂಬಂಧಪಟ್ಟವನು. ಯಾಕಂದ್ರೆ ದೇವರು ನಮ್ಮ ಮೇಲೆ ನುಡಿದಿದ್ದಾನೆ. ಆತನ ನುಡಿದಿರೋದೇನಂದ್ರೆ, ಈತನ ನನ್ನ ಮಗನು, ಈತನ ನನ್ನ ಮಗಳೆಂಬುದಾಗಿ ಆತನ ನುಡಿದಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ಇವತ್ತು ದೇವರು ಒಂದು ಅವಕಾಶ ಏನ್ ತರ್ತಾ ಇದ್ದಾನೆ ಅಂದ್ರೆ, ಇವತ್ತು ನೀನು ಎಲ್ಲೇ ಇರುವುದಾದ್ರೂ ನೀನು ಎಚ್ಚೆತ್ಕೊಳ್ಬೇಕಾಗ್ತದೆ. ನೀನು ಸಾಧಾರಣ ವ್ಯಕ್ತಿ ಅಲ್ರಿ, ನೀನು ಪರಲೋಕದ ವ್ಯಕ್ತಿಯಾಗಿದ್ದಿ. ಹಲ್ಲೆಲೂಯ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ನೀನ್ ಲೋಕದ ಕಟ್ಟ ಕಡೆವರೆಗೆ ಹೋಗಿ ನೀನ್ ಸುವಾರ್ತೆ ಸಾರು, ನಂಬಿದ್ರೆ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸು ಎಂಬುದಾಗಿ ದೇವರು ನಮಗೆ ಒಂದು ಕಟ್ಟಳೆ ಇಟ್ಟಿದ್ದಾನೆ. ಆ ಕಟ್ಟಳೆಗೆ ನಾವು ಬರ್ಬೇಕ್ರೆ. ಇವತ್ತು ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ, ನಾವು ಹೊಟ್ಟೆಗಾಗಿ ಬಟ್ಟೆಗಾಗಿ ನಾವು ಕಷ್ಟ ಪಡ್ತಾ ಇದ್ದೇವೆ, ಚಿಂತೆ ಮಾಡ್ತಾ ಇದ್ದೇವೆ. ಆದ್ರೆ ದೇವ್ರ ವಾಕ್ಯ ಹೇಳ್ತದೆ, ಹಲ್ಲೆಲೂಯ. ದೇವ್ರ ವಾಕ್ಯ ಹೇಳ್ತದೆ, ಅಲ್ಲಿ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ, ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಆಗ ನಿಮ್ಗೆ ಏನ್ ಬೇಕು ಆತನು ಕೊಡ್ತಾನೆ. ಹಲ್ಲೆಲೂಯ. ಇವತ್ತು ದೇವರು ನಮ್ಮ ಜೀವಿತದಲ್ಲಿ ಕೊಡಕ್ಕೆ ಶಕ್ತನಾಗಿದ್ದಾನೆ ಹೊರತು ಕಿತ್ಕೊಳ್ಳಕ್ಕೆ ಶಕ್ತನಲ್ರಿ. ಆತನು ಕೊಡ್ಬೇಕಂತ ಆತನು ಎಲ್ಲವನ್ನು ನಮಗೋಸ್ಕರ ನುಡಿದಿದ್ದಾನೆ.
ಹಲ್ಲೆಲೂಯಾ. ಇವತ್ತು ದೇವರು ಎಲ್ಲವನ್ನು ಸೃಷ್ಟಿ ಮಾಡಿ ಕೊನೆಯದಾಗಿ ನಮ್ಮನ್ನ ಸೃಷ್ಟಿ ಮಾಡ್ದ. ಯಾಕೆ? ತನ್ನ ಮಕ್ಕಳಿಗೆ ಯಾವುದು ಕೊರತೆ ಇರಬಾರ್ದು, ಯಾವುದು ಕಡಿಮೆ ಆಗ್ಬಾರ್ದು ಅಂತ. ಆದ್ರೆ ಇವತ್ತು ನಾವೇನ್ ಮಾಡ್ತಾ ಇದೀವಿ? ಆ ಎಲ್ಲ ವಸ್ತುಗಳನ್ನ ದೇವರ ಸೃಷ್ಟಿಗಳನ್ನ ನೋಡಿ ನಾವು ಭಯ ಪಡ್ತಾ ಇದ್ದೇವೆ. ದೇವರ ಸೃಷ್ಟಿಗಳನ್ನ ನೋಡಿ ನಾವು ಚಿಂತೆ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಅದಕ್ಕೆ ಇವತ್ತು ದೇವರು ಎಲ್ಲದಕ್ಕಿಂತ ಮೇಲಾಗಿ ನಿನ್ನನ್ನು ಉನ್ನತವಾಗಿ ಇಟ್ಟಿದ್ದಾನೆ. ನಿನ್ನನ್ನು ಬಾಲವಾಗಿ ಅಲ್ರಿ, ನಿನ್ನನ್ನು ತಲೆಯಾಗಿ ದೇವರು ಇಟ್ಟಿದ್ದಾನೆ. ಆ ತಲೆ ಯಾವ ರೀತಿ ಇರಬೇಕಂದ್ರೆ ಎಲ್ಲದರ ಮೇಲೆ ದೇವ್ರ ಅಧಿಕಾರ ಮಾಡುವಾಗೆ ದೇವ್ರು ನಮ್ಗೆ ಕೊಟ್ಟಿದ್ದಾನೆ. ಆದ್ರೆ ಇವತ್ತು ನಾವೇನ್ ಮಾಡ್ತಾ ಇದೀವಿ? ಅಧಿಕಾರ ಚಲಾಯಿಸ್ತಾ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ಎಫೆಸಿಯ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ 1:12 ಎಫೆಸಿಯ ಪತ್ರಿಕೆ 1:12 ನಾವು ನೋಡ್ತಾ ಇದ್ದೇವೆ. ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು. ಆಮೆನ್. ಹಲ್ಲೆಲೂಯಾ. ಇವತ್ತು ದೇವರ ಸಂಕಲ್ಪ ನೆರವೇರಿಸೋದಕ್ಕೋಸ್ಕರ ದೇವರು ನಮ್ಮನ್ನು ಆದಿಯಲ್ಲೇ ಆರಿಸಿಕೊಂಡಂತೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಒಂದ್ ಕಡೆ ಹೇಳ್ತದೆ, ಕರೆಯಲ್ಪಟ್ಟವರು ಬಹಳ ಜನ, ಆರಿಸಲ್ಪಟ್ಟವರು ಸ್ವಲ್ಪ ಜನ. ಇವತ್ತು ಎಷ್ಟೊಂದು ನಮ್ಗೆ ಎಷ್ಟೊಂದು ಖುಷಿ ಆಗ್ತದೆ ಅಂದ್ರೆ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ, ದೇವರು ನಮ್ಗೆ ರಕ್ಷಣೆ ಕೊಟ್ಟಿದ್ದಾನೆ. ಎಷ್ಟೋ ಜನಕ್ಕೆ ಈ ರಕ್ಷಣೆ ಅನುಭವ ಇಲ್ರಿ, ಎಷ್ಟೋ ಜನಕ್ಕೆ ದೇವರ ಮಕ್ಕಳಾಗುವ ಭಾಗ್ಯ ಇಲ್ಲ. ಹಲ್ಲೆಲೂಯಾ. ಇವತ್ತು ಎಲ್ರಿಗೂ ದೇವ್ರು ಕರಿತಾ ಇದ್ದಾನೆ, ಆದ್ರೆ ಅದರಲ್ಲಿ ಆಯಲ್ಪಟ್ಟವರು ಬಹಳ ಕಡಿಮೆ. ಅದಕ್ಕೆ ವಾಕ್ಯ ಹೇಳ್ತದೆ, ದೇವರು ಸೆಳೆಯದೆ ಹೊರತು ಯಾರು ಆತನ ಬಳಿ ಬರಕ್ಕಾಗಲ್ಲ. ಇವತ್ತು ದೇವ್ರು ನಮ್ಮನ್ನು ಆರಿಸ್ಕೊಂಡಿದ್ದಾನ, ದೇವರಲ್ಲಿ ನಾವು ಹೆಚ್ಚಳ ಪಡೋಣ. ದೇವರೇ, ನನಗೋಸ್ಕರ ನೀನು ಏನು ಮಾಡ್ಬೇಕಂತ ಇದೆಯೋ ಅದನ್ನು ಮಾಡಿ ನೀನು ಮಹಿಮೆಂದಿಕೋ ಸ್ವಾಮಿ. ಹಲ್ಲೆಲೂಯಾ. ಅದಕ್ಕೆ ಇವತ್ತು ಆರಾಧನೆಯಲ್ಲಿ ದೇವ್ರು ಏನ್ ಹೇಳ್ತಾರೆ ಅಂದ್ರೆ, ಇವತ್ತು ನಿನ್ನನ್ನು ಕುರಿತು ಆತನ ನುಡಿತಾ ಇದ್ದಾನೆ. ಕೆಟ್ಟದ್ದಲ್ರಿ, ಒಳ್ಳೆದನ್ನ ನುಡಿತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಕಿವಿ ಉಳ್ಳವನು ಕೇಳಲಿ. ಹಲ್ಲೆಲೂಯಾ. ಇವತ್ತು ದೇವರ ಶಬ್ದಕ್ಕೆ ನಾವು ಕಿವಿಗೊಡೋದಾದ್ರೆ ಖಂಡಿತವಾಗಿ ನಿನ್ನ ಮಧ್ಯದಲ್ಲಿ ದೇವರು ಮಾತನಾಡ್ತಾನೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಹಳೆ ಸಂಗತಿಗಳನ್ನು ನೆನಪು ತರಬೇಡ್ರಿ, ನಾನು ಹೊಸ ಕಾರ್ಯ ಮಾಡ್ತೇನೆ. ದೇವ್ರು ಯಾವಾಗ್ಲೂ ಹೊಸದ್ ಮಾಡ್ತಾನೆ ಹೊರತು ಹಳೇದ್ ಮಾಡೋದಿಲ್ಲ. ಆದ್ರೆ ಇವತ್ತು ಮನುಷ್ಯ ಏನ್ ಮಾಡ್ತಾ ಇದ್ದಾನೆ? ಹಳೆ ವಸ್ತುಗಳನ್ನ ಕೊಡ್ತಾನೆ, ಹಳೆ ಸಂಗತಿಗಳನ್ನ ನೆನಪು ಮಾಡ್ತಾನೆ, ಹಳೆ ಕಾರ್ಯಗಳನ್ನ ಮಾಡ್ತಾನೆ. ಆದ್ರೆ ದೇವರಿಂದ ಬರುವಂತ ಕಾರ್ಯ ಹೇಗಿರ್ತದೆ ಅಂದ್ರೆ ಅದೆಲ್ಲ ಹೊಸದಾಗಿರ್ತದೆ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ನಾವು ಪ್ರಸಂಗಿಯಲ್ಲಿ ನಾವು ನೋಡ್ಕೊಳ್ತಾ ಇದ್ದೇವೆ, 3ನೇ ಅಧ್ಯಾಯ 11ನೇ ವಚನ. ಪ್ರಸಂಗಿ 3ನೇ ಅಧ್ಯಾಯ 11ನೇ ವಚನ. ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. ಇದಲ್ಲದೆ ಮನುಷ್ಯರ ಹೃದಯದಲ್ಲಿ ಅನಂತ ಕಾಲದ ಯೋಚನೆಯನ್ನು ಇಟ್ಟಿದ್ದಾನೆ. ಆದರೂ ದೇವರು ಅತ್ಯಂತವಾಗಿ ನಡೆಸುತ್ತಿರುವ ಕೆಲಸವನ್ನು ಅವರು ಗ್ರಹಿಸಲಾರದಂತೆ ಮಾಡಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಇಲ್ಲಿ ಪ್ರಸಂಗದಲ್ಲಿ ನಾವು ನೋಡ್ತೇವೆ, ಪ್ರತಿಯೊಂದಕ್ಕೂ ಒಂದು ಸಮಯ ಇದೆ ಅಂತ. ಆ ಸಮಯ ಬರೋವರೆಗೂ ನಾವು ಕಾಯ್ಬೇಕ್ರಿ. ಹಲ್ಲೆಲೂಯಾ. ಇವತ್ತು ಅನೇಕರು ಅಂತಾರೆ, ನಮ್ಮ ಮೇಲೆ ಪ್ರವಾದನೆಗಳಿದ್ದಾವೆ, ದರ್ಶನಗಳಿದ್ದಾವೆ, ದೇವರು ಅನೇಕ ಪ್ರವಾದನೆಗಳು ನುಡಿದಿದ್ದಾನೆ, ಯಾಕೆ ನೆರವೇರ್ತಾ ಇಲ್ಲ? ಹಲ್ಲೆಲೂಯಾ. ಆದ್ರೆ ದೇವರು ಇವತ್ತು ನಿನ್ನನ್ನು ಎದುರು ನೋಡ್ತಾ ಇದ್ದಾನೆ. ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ನೀವೇ ತಗ್ಗಿಸ್ಕೊಳ್ರಿ, ದೇವರು ತಕ್ಕ ಸಮಯದಲ್ಲಿ ನಿಮ್ಮನ್ನ ಮೇಲೆ ತರ್ತಾನೆ. ಇವಾಗ ದೇವರ ಹತೋಟಿಗೆ ಬರ್ಬೇಕ್ರಿ. ಯಾವಾಗ ದೇವರ ಹತೋಟಿಗೆ ನಾವು ಬರ್ತೇವೋ ದೇವರಲ್ಲಿ ಕಾರ್ಯ ಮಾಡ್ತಾನೆ. ಅದಕ್ಕೆ ಯಾವಾಗ ದೇವರ ವಾಕ್ಯ ಹೇಳ್ತದೆ, ಶುದ್ಧ ಹೃದಯ ಒಳ್ಳೆ ಔಷಧಿ. ಇವತ್ತು ಅನೇಕರು ಮೇಲ್ ನೋಡುವಾಗ ಬಹಳ ಚಂದ ಇರ್ತಾರೆ, ಆದ್ರೆ ಒಳಗಡೆ ಅನೇಕ ಕಲ್ಮೋಷಗಳಿರ್ತದೆ. ಈ ಕಲ್ಮೋಷ ಇಟ್ಕೊಂಡು ದೇವ್ರ ಕೆಲಸ ಮಾಡಲ್ಲ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರ್ಬೇಕು. ಇವತ್ತು ಪರಿಶುದ್ಧತೆ ಬಹಳ ಮುಖ್ಯ. ಇವತ್ತು ಕ್ರಿಶ್ಚಿಯನ್ ಲೈಫ್ ಅಂದ್ರೆ ಪರಿಶುದ್ಧತೆ ಮುಖ್ಯ. ಹಲ್ಲೆಲೂಯಾ. ದೇವ್ರು ಹೇಳ್ತಾನೆ, ನೀವು ಲೋಕದಲ್ಲಿ ಸಾಕ್ಷಿಗಳಾಗಿರಿ.
ಯಾಕೆ ಇವತ್ತು ಅನೇಕ ಜನ ಸುವಾರ್ತೆ ಕೇಳ್ತಾ ಇಲ್ಲ? ಯಾಕೆ ಯೇಸು ಸ್ವಾಮಿ ಬಗ್ಗೆ ತಿಳ್ಕೊಳ್ತಾ ಇಲ್ಲ ಅಂದ್ರೆ ಇವತ್ತು ನಮ್ಮ ನಡೆ ನುಡಿ ಸರಿ ಇಲ್ಲ. ಇವತ್ತು ನಾವು ಮಾತಾಡ್ತೇವೆ, ಆದ್ರೆ ನಡೆಯೋದಿಲ್ಲ. ಆದ್ರೆ ದೇವರಾಗಲ್ಲ, ಮಾತು ಕೊಟ್ಟ ಮೇಲೆ ಆತನ ನೆರವೇರಿಸ್ದ. ಇವತ್ತು ಆತನ ಮಕ್ಕಳಾದಂತ ನಾವು ಸಹ ಹಾಗೆ ಇರಬೇಕು. ನಾನು ಒಂದು ದಿನ ಹಾಗೆ ಇದ್ದೆ, ಆದ್ರೆ ಇವತ್ತು ನನ್ನ ಲೈಫ್ನ ನಾನು ಕರೆಕ್ಷನ್ ಮಾಡ್ಕೊಳ್ತಾ ಇದ್ದೇನೆ. ಯಾವಾಗ ನಾವು ಕರೆಕ್ಷನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವೋ ದೇವ್ರು ತನ್ನ ಆತ್ಮನ ಮೂಲಕ ಕರೆಕ್ಷನ್ ಮಾಡಿಸ್ತಾನೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಯಾರು ಪರ್ಫೆಕ್ಟ್ ಇಲ್ರಿ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿ. ಆದ್ರೆ ಇವತ್ತು ದೇವ್ರ ವಾಕ್ಯ ಹೇಳ್ತದೆ, ದೋಷಗಳನ್ನು ಮುಚ್ಚಿಕೊಳ್ಳೋನ್ಗೆ ಶುಭವಾಗದು, ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವನ್ಗೆ ದೇವರ ಕರುಣೆ ಸಿಗ್ತದೆ. ಇವತ್ತು ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ರು ಅದು ದೇವರ ಮುಂದೆ ನೀನು ಒಪ್ಪಿಕೊಳ್ಳುವುದಾದ್ರೆ ಅದನ್ನು ಹಿಮದಂತೆ ಬೆಳ್ಳಗೆ ಮಾಡಿ ಆತನ ನಡೆಸಲಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ಈ ಲೋಕದಲ್ಲಿ ಉಜ್ಜೀವನ ಬರಬೇಕು, ಈ ಲೋಕದಲ್ಲಿ ದೇವರ ಕಾರ್ಯಗಳು ಪ್ರಬಲವಾಗಿ ನಡಿಬೇಕಂತ ದೇವರು ಆಲೋಚನೆ ಇಟ್ಟಿದ್ದಾನೆ. ಆತನ ಆಲೋಚನೆ ಮೇರೆಗೆ ಇವತ್ತು ನಿನ್ನನ್ನು ದೇವರು ದೃಷ್ಟಿಸ್ತಾ ಇದ್ದಾನೆ. ಯಾವಾಗ ನನ್ನ ಮಗ ಈ ರೀತಿ ಆಗ್ತಾನೆ, ಯಾವಾಗ ನನ್ನ ಮಗಳು ಈ ರೀತಿ ಬರ್ತಾಳೆ ಎಂಬುದಾಗಿ ದೇವರು ದಿನ ಎದುರು ನೋಡ್ತಾ ಇದ್ದಾನೆ. ಇವತ್ತು ಎಲ್ಲರೂ ಅಂತಾರೆ, ನಾವು ಪ್ರತಿ ಆರಾಧನೆಗೆ ಹೋಗ್ತೇವೆ, ಪ್ರತಿ ತಿಂಗಳು ನಾವು ದಶಮ ಭಾಗ ಕೊಡ್ತೇವೆ, ಪ್ರತಿ ತಿಂಗಳು ನಾವು ಕಾಣಿಕೆ ಹಾಕ್ತೇವೆ. ಅದಕ್ಕಿಂತ ಮುಖ್ಯವಾಗಿ ನಿನ್ನ ಜೀವಿತ ದೇವರಿಗೆ ಸಮರ್ಪಣೆ ಮಾಡೋದು ಬಹಳ ಮುಖ್ಯ. ಹಲ್ಲೆಲೂಯಾ. ಲೋಕದವನು ಮಾಡ್ತಾನ್ರಿ, ದಾನ ಧರ್ಮ ಮಾಡ್ತಾನೆ, ಕಾಣಿಕೆ ಹಾಕ್ತಾನೆ, ಎಲ್ಲ ಮಾಡ್ತಾನೆ. ಆದ್ರೆ ಆ ಲೋಕದವನಿಗೂ ನನಗೆ ಒಂದು ವ್ಯತ್ಯಾಸ ಏನಂದ್ರೆ, ನನ್ನ ಮಧ್ಯದಲ್ಲಿ ಸೃಷ್ಟಿಕರ್ತನಾದಂಥ ದೇವರಿದ್ದಾನೆ. ನನ್ನ ಮಧ್ಯದಲ್ಲಿ ಸರ್ವಶಕ್ತನಾದಂಥ ದೇವರಿದ್ದಾನೆ. ಆತನು ಸಾಮಾನ್ಯ ದೇವರಲ್ರಿ. ಆತನ ವಾಕ್ಯ ಹೇಳ್ತದೆ, ಆಕಾಶ ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ ಅಂತ ದೇವರು ನಮ್ಮ ಮಧ್ಯದಲ್ಲಿದ್ದಾನ್ರಿ. ಆತನು ಹೇಳ್ತಾನೆ, ನಾನು ನಿನ್ನನ್ನು ಪ್ರೀತಿಸಿದ್ದೇನೆ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ಕೆಲವು ಸಂಗತಿಗಳನ್ನು ನಾವು ನೋಡಿಕೊಳ್ಳೋಣ. ಆದಿಕಾಂಡ 6ನೇ ಅಧ್ಯಾಯ 14ನೇ ವಚನದಿಂದ 6ನೇ ಅಧ್ಯಾಯ 14ನೇ ವಚನ. ಅಲ್ಲಿ ಒಬ್ಬ ವ್ಯಕ್ತಿನ ನಾವು ನೋಡ್ತೇವೆ. ನೀನು ತುರಾಯಿ ಮರದಿಂದ ನಾವೇನು ಮಾಡಿಕೋ, ಅದರಲ್ಲಿ ತುಂಬಾ ಕೋಣೆಗಳು ಇರಬೇಕು, ಒಳಕು ಹೊರಕು ರಾಳವನ್ನು ಹಚ್ಚು. ಆಮೇಲೆ 18ನೇ ವಚನ. ಆದರೆ ನಿನ್ನ ಕೂಡ ನನ್ನ ನಿಬಂಧನೆಯನ್ನು ಮಾಡುತ್ತೇನೆ. ನೀನು ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ನಾವೆಲ್ಲಿ ಸೇರಬೇಕು. 22 ವಚನ. ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು. ಆಮೆನ್. ಹಲ್ಲೆಲೂಯಾ. ಇಲ್ಲಿ ಯಾರನ್ನ ನಾವು ನೋಡ್ತಾ ಇದ್ದೇವೆ ಅಂದ್ರೆ, ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಯಾರನ್ನ ನೋಡ್ತಾ ಇದ್ದೇವೆ? ನೋವನನ್ನು ಕುರಿತು ದೇವರು ಮಾತನಾಡ್ತಾ ಇದ್ದಾನೆ. ಯಾಕಂದ್ರೆ ಅವನೊಬ್ಬನೇ ನಂಬಿಗಸ್ತನಾಗಿ ನೀತಿವಂತನಾಗಿ ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ತಾನೆ. ಅದು ಕಾಣಿಸಿಕೊಳ್ಳೋದು ಮಾತ್ರ ಅಲ್ಲ, ದೇವರು ನೋವನ್ಗೆ ಹೇಳ್ತಾನೆ, ನೀನೊಂದು ನಾವೇನ ಕಟ್ಟಬೇಕು. ಹಲ್ಲೆಲೂಯಾ. ದೇವರು ಬರ ನುಡಿದಿದ್ದು ಮಾತ್ರ ಅಲ್ರಿ, ಆತನ ನುಡಿದ ಮೇಲೆ ಆತನ ಕಾರ್ಯಗಳು ಪ್ರಬಲವಾಗಿ ನಡೀತು. ನೋವ ಮಳೆನೇ ನೋಡಿರ್ಲಿಲ್ಲ, ಆದ್ರೆ ದೇವರ ಮಾತಿನ ಮೇರೆಗೆ ನಾವೇನ ಕಟ್ಟದ. ಆ ನಾವೇ ಕಟ್ಟಿದ್ದು ಮಾತ್ರ ಅಲ್ಲ, ದೇವರು ತನ್ನ ಕುಟುಂಬನ ರಕ್ಷಿಸ್ತಾನೆ. ಆ ರಕ್ಷಿಸುವುದು ಮಾತ್ರ ಅಲ್ಲ, ಮುಂದೆ ಆತನ್ನು ಸಾಗಿಸ್ತಾನೆ. ಇದರಲ್ಲಿ ನಾವೇನ್ ನೋಡ್ತೇವೆ ಅಂದ್ರೆ, ದೇವರು ನುಡಿದ ಅದನ್ನು ಮಾಡಿ ತೋರಿಸ್ತಾ. ಹಲ್ಲೆಲೂಯಾ. ಇವತ್ತು ನಿನ್ನನ್ನು ಕುರಿತು ದೇವರು ಮಾತನಾಡ್ತಾ ಇದ್ದಾನೆ. ಅದಕ್ಕಾಗಿ ಅದೇ ಆದಿಕಾಂಡ 7ನೇ ಅಧ್ಯಾಯ 1ನೇ ವಚನ. ಆಗ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವೆಲ್ಲಿ ಸೇರಿರಿ. ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ. ಆಮೆನ್. 4ನೇ ವಚನ. 7 ದಿನಗಳ ನಂತರ ನಾನು ಭೂಮಿಯ ಮೇಲೆ 40 ದಿವಸ ಹಗಲು ಇರಲು ಮಳೆಯನ್ನು ಸುರಿಸಿ ನನ್ನಿಂದಾದ ಜೀವರಾಶಿಗಳನ್ನೆಲ್ಲ ಭೂಮಿಯ ಮೇಲಿನಿಂದ ಅಳಿಸಿ ಬಿಡುತ್ತೇನೆ ಎಂದು ಹೇಳಿದನು. ಯೆಹೋವನು ಆಜ್ಞಾಪಿಸುವುದನ್ನೆಲ್ಲ ನೋವನು ಮಾಡಿದನು. ಆಮೆನ್. ಹಲ್ಲೆಲೂಯಾ. ಇದರಲ್ಲಿ ನಾವು ಏನ್ ತೋರಿಸ್ತೇವೆ ಅಂದ್ರೆ, ಇವತ್ತು ದೇವರ ಮಾತನ್ನು ನಾವು ಶ್ರದ್ಧೆಯಿಂದ ಕೇಳಬೇಕು. ಇದು ಅನೇಕರು ಏನಾಗ್ತಾರೆ ಅಂದ್ರೆ, ಕೇಳುವಾಗ ಅವರು ಪ್ರಶ್ನೆ ಮಾಡ್ತಾರೆ, ಇದು ನಡೀತದ, ಇದು ಆಗ್ತದ. ಆದ್ರೆ ಯಾವಾಗ ನೀನ್ ಪ್ರಶ್ನೆ ಮಾಡ್ತೀಯೋ ದೇವ್ರು ಅಲ್ಲಿ ಕಾರ್ಯನ ಬಿಟ್ಟು ಬಿಡ್ತಾರೆ. ಹಲ್ಲೆಲೂಯಾ. ದೇವ್ರು ಏನ್ ಹೇಳ್ತಾನೋ ಅದನ್ನ ಕೇಳ್ಬೇಕ್ರೆ.
ಹಲ್ಲೆಲೂಯ. ಯಾಕಂದ್ರೆ ದೇವರು ಏನೇ ಮಾಡಿದ್ರು ಅದು ಒಳ್ಳೇದಾಗಿರ್ತದೆ ಹೊರತು ಕೆಟ್ಟದಾಗಂತೂ ಇರಲ್ಲ. ಹಲ್ಲೆಲೂಯ. ಅಲ್ಲಿ ಇನ್ನೊಬ್ಬ ವ್ಯಕ್ತಿನ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಆದಿಕಾಂಡ 12ನೇ ಅಧ್ಯಾಯ 1ರಿಂದ 3. ಆದಿಕಾಂಡ 12ನೇ ಅಧ್ಯಾಯ 1ರಿಂದ 3ನೇ ವಚನ. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಅರಸುವವರನ್ನು ಅರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಜನಾಂಗಗಳು ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದರು. ಆಮೆನ್. ಹಲ್ಲೆಲೂಯ. ಇಲ್ಲಿ ಅಬ್ರಾಮ್ನ ದೇವರು ಕರೀತಾನೆ. ಕರೆದಾಗ ಅವನೆಲ್ಲವನ್ನು ಬಿಟ್ಟು ಬರ್ತಾನೆ. ಅವನೆಲ್ಲವನ್ನು ಬಿಟ್ಟು ಬರುವಾಗ ಅವನ ಕೈಯಲ್ಲಿ ಎಲ್ಲ ಎಂಟಿ ಆಗಿರ್ತದೆ. ಇವತ್ತು ಎಲ್ಲ ಇರುವಾಗ ನಾವು ದೇವ್ರನ್ನ ಬಹಳ ಚಂದ ಕೊಂಡಾಡ್ತೇವೆ. ಆದ್ರೆ ಏನೂ ಇಲ್ದಿರುವಾಗ ನಾವು ಕೊಂಡಾಡಕ್ಕೆ ಕಷ್ಟ ಆಗ್ತದೆ. ಆದ್ರೆ ಅಬ್ರಾಮನ ಲೈಫ್ ಆಗಿರ್ಲಿಲ್ಲ. ಅವನ್ ನಾಳೆ ಹೇಗಿರ್ತದೆ, ಏನ್ ಕೊಡ್ತೀಯ ದೇವ್ರೆ, ಏನ್ ಮಾಡ್ತೀಯ ದೇವ್ರೆ, ಒಂದು ಪ್ರಶ್ನೆ ಕೇಳಲಿಲ್ಲ. ಅವನು ದೇವ್ರು ಹೇಳಿದ ಮಾತಿನ ಮೇರೆಗೆ ದೇವ್ರು ಹೇಳ್ತಾನೆ, ನಿನ್ನ ಬಂಧು ಬಳಗವನ್ನು ಬಿಟ್ಟು ನೀನು ಹೊರಗೆ ಬಾ. ಹಲ್ಲೆಲೂಯ. ಇವತ್ತು ಅನೇಕರು ಈ ಪ್ರಶ್ನೆ ಕೇಳುವಾಗ ಅವರಂತಾರೆ, ನಮ್ಗೇನಾದ್ರೂ ಮುಂದೆ ನೋಡ್ಕೊಳ್ತೀರಾ, ನಮ್ಗೇನಾದ್ರೂ ಸಹಾಯ ಮಾಡ್ತೀರಾ, ನಮ್ಗೇನಾದ್ರೂ ನೀವು ಇದು ಮಾಡ್ತೀರಾ, ನಮ್ಗೇನಾದ್ರೂ ಪ್ರಾಪರ್ಟಿ ಮಾಡಿಕೊಡ್ತೀರಾ ಅಂತ ಕೇಳ್ತಾರೆ. ಆದ್ರೆ ದೇವ್ರು ಅಬ್ರಾಮ್ನ ಯಾಕೆ ದೇವ್ರು ಇಟ್ರು ಅಂದ್ರೆ, ಇವತ್ತು ನಿನ್ನ ಲೈಫ್ನ ಬದಲಾವಣೆ ಮಾಡ್ಬೇಕು. ದೇವ್ರ ಮಾತು ನೀನ್ ಕೇಳಿ, ನೀನ್ ದೇವ್ರ ಮಾತಿನ ಮೇರೆಗೆ ನೀನ್ ನಡೆದ್ರೆ ದೇವ್ರು ಖಂಡಿತವಾಗಿ ನಿನ್ನನ್ನು ಕೈ ಹಿಡಿದು ನಡೆಸಲು ದೇವ್ರ ಶಕ್ತನಾಗ್ತಾನೆ. ದೇವ್ರ ವಾಕ್ಯ ಹೇಳ್ತದೆ, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಾನು ನಿನ್ನೊಟ್ಟಿಗಿರ್ತಾನೆ. ಬರೇ ಅಬ್ರಾಮ್ಗೆ ಮಾತ್ರ ಅಲ್ರಿ, ಪ್ರಕಟಣೆಯನ್ನು ಬರ್ದಂತ ಯೋಹಾನನಿಗೂ ದೇವ್ರು ಹೇಳ್ತಾನೆ. ಹಲ್ಲೆಲೂಯ. ಇವತ್ತು ನಿನ್ನನ್ನು ಕುರಿತು ದೇವ್ರು ಮಾತನಾಡ್ತಾ ಇರೋದೇನಂದ್ರೆ, ಇವತ್ತು ದೇವ್ರು ನುಡಿದಿದ್ದಾನೆ, ನೀನು ಆತನ ಶಬ್ದಕ್ಕೆ ಬರುವುದಾದ್ರೆ ದೇವ್ರು ನಿನ್ನ ಲೈಫ್ ಅನ್ನು ಅದ್ಭುತವಾಗಿ ಶೃಂಗಾರ ಮಾಡಿಬಿಡ್ತಾನೆ. ಹಲ್ಲೆಲೂಯ. ದೇವ್ರ ಬಾಗ್ಲು ತೆರೆದ್ರೆ ಅದನ್ನ ಯಾರು ಮುಚ್ಚಕ್ಕಾಗಲ್ಲ. ದೇವ್ರು ಮುಚ್ಚಿದ್ರೆ ಯಾರು ತೆಗಿಯಕ್ಕಾಗಲ್ರಿ. ಇವತ್ತು ನೀನು ಆ ಒಂದು ಮೆಂಟಾಲಿಟಿಯಲ್ಲಿ ನೀನು ಬರ್ಬೇಕು. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಈ ಧರ್ಮಶಾಸ್ತ್ರ ಹಗಲಿರುಳು ನೀನು ಧ್ಯಾನ ಮಾಡ್ಬೇಕೆಂಬುದಾಗಿ. ಇವತ್ತು ನಾವೇನ್ ಮಾಡ್ತಾ ಇದೀವಿ, ಈ ಧರ್ಮಶಾಸ್ತ್ರ ಬಿಟ್ಬಿಡ್ತೇವೆ, ಲೋಕದ ಶಾಸ್ತ್ರಗಳನ್ನ ಹಿಂಬಾಲಿಸ್ತಾ ಇರ್ತೇವೆ. ಎಲ್ಲಿ ಹೋದ್ರೆ ಒಳ್ಳೇದು, ಯಾವ ರೀತಿ ಇದ್ರೆ ಒಳ್ಳೇದು, ಯಾವ ರೀತಿ ಕಟ್ಕೊಂಡ್ರೆ ಒಳ್ಳೇದು. ಹಲ್ಲೆಲೂಯ. ಆದ್ರೆ ದೇವರು ಇವತ್ತು ನಿನಗೋಸ್ಕರ ನುಡಿತಾ ಇದ್ದಾನೆ. ಆ ನುಡಿಯುವಂತ ಶಬ್ದದಲ್ಲಿ ನೀನು ಬರಬೇಕೆಂಬುದಾಗಿ ಇಲ್ಲಿ ವಿಮೋಚನ ಕಂಡ 3ನೇ ಅಧ್ಯಾಯ 9ರಿಂದ 12ನೇ ವಚನ ನಾವು ನೋಡಿಕೊಳ್ಳೋಣ. ವಿಮೋಚನ ಕಂಡ 3ನೇ ಅಧ್ಯಾಯ 9ರಿಂದ 12. ಈಗ ಕೇಳು, ಇಸ್ರಾಯೇಲರ ಕೂಗು ನನಗೆ ಮುಟ್ಟಿತು. ಐಗುಪ್ತರು ಅವರಿಗೆ ಕೊಡುವ ಉಪದ್ರವವನ್ನು ನಾನು ನೋಡಿದ್ದೇನೆ. ಆದುದರಿಂದ ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳಿಸುತ್ತೇನೆ, ಬಾ ಅಂದನು. ಮೋಶೆ ದೇವರಿಗೆ, ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕೂ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಕರೆಕೊಂಡು ಬರುವುದಕ್ಕೂ ನಾನು ಎಷ್ಟರವನು ಎಂದು ಹೇಳಿದನು. ಅದಕ್ಕೆ ದೇವರು, ನಾನೇ ನಿನ್ನ ಸಂಗಡ ಇರುವೆನು, ಮತ್ತು ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲೇ ದೇವರನ್ನು ಆರಾಧಿಸುವಿರಿ. ನಿನ್ನನ್ನು ಕಳಿಸಿದವನು ನಾನೇ ಎಂಬುದಕ್ಕೆ ಇದೇ ನಿನಗೆ ಗುರುತಾಗಿರುವುದು ಅಂದನು. ಆಮೆನ್. ಹಲ್ಲೆಲೂಯ. ದೇವರು ಕರೆದ ಮೇಲೆ ದೇವ್ರು ನಡೆಸ್ತಾನೆ. ಹಲ್ಲೆಲೂಯ. ಇವತ್ತು ಇಸ್ರಾಯೇಲ್ ಜನರ ಕೂಗನ್ನು ದೇವ್ರು ಕೇಳಿ ಅಲ್ಲಿ ಒಬ್ಬ ವ್ಯಕ್ತಿನ ಎಬ್ಬರಿಸ್ತಾನೆ. ಆತನ ಮೋಶೆ. ಆ ಮೋಶೆ ಅವನ್ಗೇನು ಬರಲ್ಲ, ಅವನ್ಗೆ ನೆಟ್ಟಿಗೆ ಮಾತಾಡಕ್ ಬರಲ್ಲ. ಆದ್ರೆ ದೇವ್ರು ಅಂತ ವ್ಯಕ್ತಿನ ಇಟ್ಕೊಂಡು ಆ ಇಸ್ರಾಯೇಲ್ ಜನರನ್ನ ದೇವ್ರು ಹೊರಗೆ ತರ್ತಾರೆ. ಅದು ಸಾಮಾನ್ಯ ಜನರಲ್ರಿ, 6 ಲಕ್ಷ ಜನ ಎಂಬುದಾಗಿ. ಹಲ್ಲೆಲೂಯ. ಆದ್ರೆ ಅಲ್ಲಿ 6 ಲಕ್ಷ ಜನರನ್ನ ದೇವರು ಆ ವ್ಯಕ್ತಿಗೆ ಜವಾಬ್ದಾರಿ ಕೊಡ್ತಾರೆ. ಇವ್ರನ್ನ ನಿನ್ನ ಮುಖಾಂತರ ನಾನು ಹೊರಗೆ ತರ್ತೇನೆ. ಹಲ್ಲೆಲೂಯ. ಇವತ್ತು ದೇವರು ಒಬ್ಬೊಬ್ಬರನ್ನ ಎದುರು ನೋಡ್ತಾ ಇದ್ದಾನೆ.
ಇವತ್ತು ನಿನ್ನ ಮುಖಾಂತರ ನಿನ್ನ ಜನಾಂಗನ ಹೊರಗೆ ತರ್ತಾನೆ, ನಿನ್ನ ಮುಖಾಂತರ ನಿನ್ನ ಕುಟುಂಬನ ಹೊರಗೆ ತರ್ತಾನೆ, ನಿನ್ನ ಮುಖಾಂತರ ಇಡೀ ನಿನ್ನ ರಾಜ್ಯವನ್ನು ನಿನ್ನ ಕೈಗೆ ಕೊಡ್ತಾನೆ ಎಂಬುದಾಗಿ. ಆದ್ರೆ ಇವತ್ತು ನಾವು ನಂಬಿಗಸ್ತರಾಗಿ ಇಲ್ಲದ ಕಾರಣ ದೇವರು ಇವತ್ತೇನ್ ಮಾಡ್ತಾ ಇದ್ದಾನೆ, ಕಾಯ್ತಾ ಇದ್ದಾನೆ. ಇವತ್ತೆಲ್ಲ ನಾಳೆ ನನ್ನ ಮಗ ನಂಬಿಗಸ್ತನಾಗ್ತಾನೆ, ಇವತ್ತೆಲ್ಲ ನಾಳೆ ನನ್ನ ಮಗ ನನ್ನ ಮಾತನ್ನು ಕೇಳ್ತಾನೆ ಎಂಬುದಾಗಿ ದೇವರು ಎದುರು ನೋಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ದಿನ ದಿನ ನಮ್ಮ ಲೈಫ್ ಏನಾಗ್ಬೇಕಂದ್ರೆ ಶುದ್ಧರಾಗ್ಬೇಕು, ಪರಿಶುದ್ಧರಾಗ್ಬೇಕು, ದೇವರಿಗೆ ಮೆಚ್ಚುವ ಕಾರ್ಯದಲ್ಲಿ ನಾವು ಬರ್ಬೇಕ್ರಿ. ಹಲ್ಲೆಲೂಯ. ಇವತ್ತು ಮನುಷ್ಯರು ಮೆಚ್ಚುವ ಕೆಲಸದಲ್ಲ, ದೇವರು ಮೆಚ್ಚುವ ಕೆಲಸದಲ್ಲಿ. ಹಲ್ಲೆಲೂಯ. ಅದಕ್ಕೆ ದೇವರು ಹೇಳ್ತಾನೆ, ಯೆಹೋವನು ಒಬ್ಬನ ನಡತೆಯನ್ನು ಮೆಚ್ಚಿದ್ರೆ ಅವನ ಶತ್ರುಗಳನ್ನು ಮಿತ್ರರಾಗಿ ಮಾಡ್ತಾರೆ. ಇವತ್ತು ದೇವರು ಮೆಚ್ಚುವ ಕಾರ್ಯದಲ್ಲಿ ನೀನು ಬಂದ್ಬಿಟ್ರೆ ನಿನ್ನ ಇಷ್ಟಾರ್ಥ ದೇವ್ರ ವಾಕ್ಯಾನುಸಾರವಾಗಿ ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸಿ ಅದನ್ನು ಕಾರ್ಯರೂಪಕ್ಕೆ ತರಲು ದೇವರು ಶಕ್ತನಾಗ್ತಾನೆ. ಅದೇ ಅಲ್ಲಿ ವಿಮೋಚನೆ ಕಂಡ 16ನೇ ಅಧ್ಯಾಯ 11 ಮತ್ತು 12ನೇ ವಚನ ನಾವು ನೋಡಿಕೊಳ್ಳೋಣ. ಯೆಹೋವನು ಮೋಶೆಯ ಸಂಗಡ ಮಾತಾಡಿ ಹೇಳಿದೇನೆಂದ್ರೆ, ಇಸ್ರಾಯೇಲರ ಗುಣಗುಟ್ಟುವಿಕೆ ನನಗೆ ಕೇಳಿಸಿತು. ನಾನು ಅವರಿಗೆ ಸಾಯಂಕಾಲದಲ್ಲಿ ಮಾಂಸವನ್ನು, ಹೊತ್ತಾರೆಯಲ್ಲಿ ಬೇಕಾದಷ್ಟು ರೊಟ್ಟಿಯನ್ನು ತಿನ್ನುವಿರಿ. ಇದರಿಂದ ನಾನು ನಿಮ್ಮ ದೇವರು ಯೆಹೋವನೆಂಬುದು ನಿಮಗೆ ಗೊತ್ತಾಗುವುದೆಂದು ಹೇಳಬೇಕು ಎಂಬುದೇ. ಆಮೆನ್. ಹಲ್ಲೆಲೂಯಾ. ಅಲ್ಲಿ ದೇವರು ನುಡಿದ್ರು, ನಿಮ್ಗೆ ಮಾಂಸ ಕೊಡ್ತೇನೆ, ರೊಟ್ಟಿ ಕೊಡ್ತೇನೆ, ಮತ್ತೆ ಎಲ್ಲ ಕೊಡ್ತೇನೆ ಅಂತ ಹೇಳಿದ್ರು. ಅದು ಬರೇ ಅವರು ಹೇಳಿದ್ದು ಮಾತ್ರ ಅಲ್ಲ, ಕೊಟ್ಟಿ ತೋರಿಸಿದ್ರು. ಹಲ್ಲೆಲೂಯಾ. ಇವತ್ತು ದೇವರು ಮಾತು ಕೊಟ್ಟ ಮೇಲೆ ಆತ ನೆರವೇರಿಸ್ತಾನೆ. ಅದಕ್ಕೆ ಅಲ್ಲಿ ವಾಕ್ಯ ಹೇಳ್ತದೆ, ನಾವು ಈಗಾಗಲೇ ನಾವು ನೋಡಿಕೊಂಡು ಅರಣ್ಯಕಾಂಡದಲ್ಲಿ 23ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡಿಕೊಂಡು ದೇವರು ನುಡಿದ ಮೇಲೆ ಆತನು ಮಾಡಿ ತೋರಿಸ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಇವತ್ತು ದೇವರ ಮಾತನ್ನು ನೀನು ಶ್ರದ್ಧೆಯಿಂದ ಕೇಳುವುದಾದ್ರೆ, ಆ ಸಮಯವನ್ನು ನೀನು ಕಾಯುವುದಾದ್ರೆ ನಿನಗೋಸ್ಕರ ಒಂದು ಸಮಯವನ್ನು ನೇಮಕ ಮಾಡಿಟ್ಟಿದ್ದಾನೆ. ಇವತ್ತು ಅನೇಕರು ಅಂತಾರೆ, ಯಾವಾಗಲೇ ನಮಗೆ ಬದಲಾವಣೆ ಆಗ್ತದೆ, ಈ ಒಂದು ಕಷ್ಟದಿಂದ ಯಾವಾಗ ನನಗೆ ಬದಲಾವಣೆ ಆಗ್ತದೆ. ಇಸ್ರಾಯೇಲರ ಕೂಗನ್ನು ಕೇಳಿದ ಹಾಗೆ ಇವತ್ತು ನಿನ್ನ ಕೂಗನ್ನು ದೇವರು ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಾನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುವುದಿಲ್ಲ ಎಂಬುದಾಗಿ. ಇವತ್ತು ದೇವರ ಮಾತಿಗೆ, ದೇವರಿಗೆ ನೀನು ವಿಧಾನ ಆಗ್ಬೇಕು ಅಷ್ಟೇ. ದೇವ್ರ ಮಾತಿಗೆ ನೀನು ವಿಧಾನ ಆದ್ರೆ ಮುಂದೆ ನಿನ್ಗೆ ಅನೇಕ ಕಾರ್ಯಗಳನ್ನು ದೇವರು ಇಟ್ಟಿದ್ದಾನೆ. 17ನೇ ಅದೇ ವಿಮೋಚನೆ ಕಂಡ 17ನೇ ಅಧ್ಯಾಯ 6ನೇ ವಚನ. ಅಲ್ಲಿ ಎರೋವಿನಲ್ಲಿರುವ ಬಂಡೆಯ ಮೇಲೆ ನಾನೇ ನಿನ್ನೆದುರಾಗಿ ನಿಲ್ಲುವೆನು. ನೀನು ಆ ಬಂಡೆಯನ್ನು ಒಡೆದಾಗ ಅದರಿಂದ ನೀರು ಹೊರಡುವುದು, ಜನರು ಕುಡಿಯುವರು ಎಂದು ಮೋಶೆಗೆ ಅಪ್ಪಣೆ ಕೊಡಲಾಗಿ ಮೋಶೆ ಇಸ್ರಾಯೇಲರ ಹಿರಿಯರ ಎದುರಿನಲ್ಲಿ ಹಾಗೇ ಮಾಡಿದನು. ಆಮೆನ್. ಹಲ್ಲೆಲೂಯಾ. ಅವ್ರಿಗೆ ನೀರು ಕೊರತೆ ಆದಾಗ, ಅಂದ್ರೆ ನೀರ್ ಬೇಕಾದಾಗ ದೇವ್ರು ಹೇಳ್ತಾನೆ, ನಾನು ಏನ್ ಹೇಳುತ್ತೆ 6ನೇ ಅಧ್ಯಾಯ, ಅಲ್ಲಿ ಯೆಹೋವನು ಅಲ್ಲಿ ಎರೋಬಿನಲ್ಲಿ ಬಂಡೆಯ ಮೇಲೆ ನಾನೇ ನಿನ್ನೆದುರಾಗಿ ನಿಲ್ಲುವೆನು. ನೀನು ಆ ಬಂಡೆಯನ್ನು ಒಡೆದಾಗ ಅದರಿಂದ ನೀರು ಹೊರಡುವುದು. ಆಮೆನ್. ಹಲ್ಲೆಲೂಯಾ. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ನಿನ್ನ ಮುಂದೆ ಹೋಗ್ತೇನೆ ಎಂಬುದಾಗಿ. ಇವಾಗ ಯೇಸು ಸ್ವಾಮಿನೇ ನಮ್ಮ ಮುಂದೆ ಇರುವಾಗ ನಮ್ಗೆ ಯಾವ ಭಯ ಇರಲ್ಲ. ಹಲ್ಲೆಲೂಯಾ. ದೇವ್ರು ಹೇಳ್ತಾನೆ, ಯಾವ ಸಂಬಂಧವಾಗಿ ನೀನ್ ಚಿಂತೆ ಮಾಡಬೇಡ ಎಂಬುದಾಗಿ. ಆದ್ರೆ ನಾವೇನ್ ಮಾಡ್ತೇವೆ, ಅದಕ್ಕೆ ಕೇಳಿಸ್ಕೊಳ್ತೇವೆ ಮತ್ತೆ ಚಿಂತೆಯಲ್ಲಿರ್ತೇವೆ. ಆದ್ರೆ ದೇವರು ಹೇಳುವ ಪ್ರಕಾರ ದೇವ್ರು ಹೇಳ್ತಾನೆ, ನೀನ್ ಯಾವ ಸಂಬಂಧವಾಗಿ ಚಿಂತೆ ಮಾಡಬೇಡ. ಅದಕ್ಕೆ ಇನ್ನೊಂದ್ ಕಡೆ ಹೇಳ್ತದೆ, ನೀನ್ ಏನ್ ತಿನ್ಬೇಕು, ಏನ್ ಒತ್ಕೊಳ್ಬೇಕೆಂಬುದಾಗಿ ಚಿಂತೆ ಮಾಡಬೇಡ, ಯಾಕಂದ್ರೆ ದೇವರು ನಿನ್ನ ಮಧ್ಯದಲ್ಲಿದ್ದಾನೆ. ದೇವ್ರ ವಾಕ್ಯ ಹೇಳ್ತದೆ, ಸಂತೈಸುವಂತ ತಾಯಿ ಉಪಾಧಿಯಲ್ಲಿ ಆತ ನಮ್ಮನ್ನು ಸಂತೈಸ್ತಾ ಇದ್ದಾನೆ. ಅದಕ್ಕೆ ಇವತ್ತು ನಮ್ಮ ಜೀವಿತವನ್ನು ಆತನಿಗೆ ಸಮರ್ಪಣೆ ಮಾಡುವುದಾದ್ರೆ ದೇವರು ಖಂಡಿತವಾಗಿ ಕಾರ್ಯ ಮಾಡ್ತಾನೆ. ಇಲ್ಲಿ ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 43ನೇ ವಚನ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 43ನೇ ವಚನ. ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ ಲಾಜರನೇ ಹೊರಗೆ ಬಾ ಎಂದು ಕೂಗಿದನು. ಸತ್ತಿದ್ದವನು ಹೊರಗೆ ಬಂದನು. ಅವನ ಕೈಕಾಲುಗಳು ಬಟ್ಟೆಗಳಿಂದ ಕಟ್ಟಿದ್ದವು, ಅವನ ಮುಖವು ಕೈಪಾವುಡದಿಂದ ಸುತ್ತಿತ್ತು. ಯೇಸು ಅವರಿಗೆ, ಅವನನ್ನು ಬಿಚ್ಚಿರಿ,
ಹೋಗಲಿ ಎಂದು ಹೇಳಿದನು. ಆಮೆನ್, ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ ಲಾಜರನ ಬಗ್ಗೆ. ಲಾಜರನ ಜೀವಿತ ಹೇಗೆ ಅಂದ್ರೆ, ಅವನು ಸತ್ತಿ 4 ದಿನ ಆಗಿರ್ತದೆ. ಆ 4 ದಿನ ನಂತರ ಯೇಸು ಸ್ವಾಮಿ ಅಲ್ಲಿ ಬಂದು ಸಮಾಧಿ ಹತ್ರ ಹೇಳ್ತಾನೆ, ಲಾಜರನ್ನೇ ನೀನು ಹೊರಗೆ ಬಾ ಎಂಬುದಾಗಿ. ಆ ದೇವರ ಶಬ್ದಕ್ಕೆ ಅವನೇನ್ ಮಾಡ್ತಾನೆ, ಆ ವಾಕ್ಯ ಅಲ್ಲಿ ಹೋದ ತಕ್ಷಣ ಅಲ್ಲಿ ಜೀವ ಬರ್ತದೆ. ಆ ಜೀವ ಬಂದ ತಕ್ಷಣ ಅವನು ಹೊರಗೆ ಬರ್ತಾನೆ. ಆ ಹೊರಗೆ ಬಂದಿದ್ದು ಮಾತ್ರ ಅಲ್ಲ, ಅವನಿಗೆ ಸುತ್ತಿದಂತ ಬಟ್ಟೆಗಳು ಬಿಚ್ಚಿದಾಗ ಅವನು ನಾರ್ಮಲ್ ಮನುಷ್ಯನಾಗ್ತಾನೆ. ಹಲ್ಲೆಲೂಯಾ. ಇಲ್ಲಿ ಏನ್ ತೋರಿಸ್ತದೆ ಅಂದ್ರೆ, ದೇವರು ನುಡಿದ ಮೇಲೆ ಆ ಕಾರ್ಯಗಳು ಜರುಗ್ತದೆ. ಹಲ್ಲೆಲೂಯಾ. ದೇವರು ಹೇಳ್ತಾನೆ, ಒಣಗಿ ಹೋದಂತ ಎಲುಬುಗಳ ಮೇಲೆ ಜೀವವನ್ನು ಹಾಕಿದಂತ ದೇವರು ಎಂಬುದಾಗಿ. ಇವತ್ತ ನೀನು ಆತ್ಮಿಕ ಜೀವಿತ ಒಣಗೋಗಿದ್ಯಾ, ಚಿಂತೆ ಮಾಡಬೇಡ. ದೇವರು ನಿನ್ಗೊಂದು ಅವಕಾಶ ಕೊಡ್ತಾ ಇದ್ದಾನೆ. ಪುನಃ ಆ ಕೋಲು ಚಿಗುರುವಾಗಿ, ಅರೋನನ ಕೋಲು ಹೇಗೆ ಚಿಗುರ್ತೋ ಹಾಗೆ ನಿನ್ನ ಲೈಫಲ್ಲಿ ಚಿಗುರುವಾಗಿ ದೇವರು ಮಾಡ್ತಾನೆ. ಆದ್ರೆ ನೀನು ನಂಬಿದ್ರೆ ಮಾತ್ರ. ದೇವ್ರ ವಾಕ್ಯ ಹೇಳ್ತದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ. ಇವತ್ತು ಎಷ್ಟೊಂದು ಆತ್ಮಿಕ ಜನರು ದಿನ ದಿನ ಕುಂದೋಗ್ತಾ ಇದ್ದಾರೆ. ಯಾಕೆ? ಅವ್ರಿಗೆ ದೇವ್ರು ಕೊಟ್ಟಂತ ವಾಗ್ದಾನಗಳು ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಅಂದ್ಬಿಟ್ಟು ಅವ್ರು ಕುಂದೋಗ್ತಾ ಇದ್ದಾರೆ. ಆದ್ರೆ ಯಾವಾಗ ನೀನು ಗುಣಗುಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀಯೋ, ನಿನ್ನ ಆಶೀರ್ವಾದಕ್ಕೆ ತಡೆ ಆಗ್ತಾ ಇರ್ತದೆ. ಯಾವಾಗ ಆ ಒಂದು ನಂಬಿಕೆಗೆ ಬರ್ತೀಯೋ, ಯಾವಾಗ ನೀನು ವಾಗ್ದಾನಗಳನ್ನು ಇಟ್ಕೊಂಡು ನೀನು ಪ್ರಾರ್ಥನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀಯೋ, ಅದಕ್ಕೆ ಜೀವ ಬರ್ತದೆ. ಅದಕ್ಕೆ ದೇವರು ಒಂದು 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 ಹೊಸ ಕಾರ್ಯವನ್ನು ಮಾಡಲು ಶಕ್ತನಾಗಿದ್ದಾನೆ. ಅದಕ್ಕೆ ವಾಕ್ಯ ಹೇಳ್ತದೆ, ನಂಬಿಕೆಯನ್ನು ಹುಟ್ಟಿಸುವಾತನು ಪೂರೈಸುವಾತನು ದೇವರೆಂಬುದಾಗಿ. ಇವತ್ತು ಯಾವಾಗ ನೀನು ದೇವರಲ್ಲಿ ನೀನು ಹೆಚ್ಚಳ ಪಡಕ್ಕೆ ಸ್ಟಾರ್ಟ್ ಮಾಡ್ತೀಯೋ, ನಿನ್ನ ಲೈಫಲ್ಲಿ ಒಂದು ಹೊಸ ಕಾರ್ಯ ಬರ್ತದೆ. ಅದಕ್ಕೆ ವಾಕ್ಯ ಹೇಳ್ತದೆ, ನಾನೇ ಲೋಕಕ್ಕೆ ಬೆಳಕೆಂಬುದಾಗಿ. ಈ ಬೆಳಕು ಎಲ್ಲೆಲ್ಲ ಹೋಗ್ತದೋ ಅಲ್ಲೆಲ್ಲ ಪ್ರಕಾಶಿಸುವಾಗಿ ದೇವರು ಮಾಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ನಾವು ನೋಡ್ತಾ ಇದ್ದೋ, ಇಲ್ಲಿ ಅನೇಕ ಸಂಗತಿಗಳನ್ನು ದೇವರು ತಿಳಿಸ್ತಾ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಅಲ್ಲಿ ಯೆಶಾಯದಲ್ಲಿ ನಾವು ನೋಡ್ತಾ ಇದ್ದೋ, ಇಲ್ಲಿ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ನಾನು ನುಡಿದಿದ್ದೇನೆ ಈಡೇರಿಸುವೆನು, ಆಲೋಚಿಸಿದ್ದೇನೆ ಸಾಧಿಸುವೆನು. ಹಲ್ಲೆಲೂಯಾ. ಯಾಕಂದ್ರೆ ನನ್ನ ದೇವರು ಸಾಧಿಸುವಂತ ದೇವರಾಗಿದ್ದಾನೆ. ಶಿಲುಬೆ ಮೇಲೆ ನಮಗೋಸ್ಕರ ಆತನ ಶಿಲುಬೆ ಮೇಲೆ ರಕ್ತವನ್ನು ಸುರಿಸಿ ನಮಗೋಸ್ಕರ ಆತನು ಸತ್ತು ಪುನರುತ್ಥಾನ ಆಗಿದ್ದೆ ಬಂದಿದ್ದಾನೆ. ಅದಕ್ಕೆ ಈ ಧರ್ಮಶಾಸ್ತ್ರದಲ್ಲಿ ಏನ್ ನಾವು ನೋಡ್ತೇವೆ ಅಂದ್ರೆ, ಈ ಲೋಕವನ್ನು ಸಾಧಿಸುವುದಕ್ಕೋಸ್ಕರ, ಈ ಲೋಕವನ್ನು ಜಯಿಸುವುದಕ್ಕೋಸ್ಕರ ಆತನು ಈ ಲೋಕಕ್ಕೆ ಬಂದ. ಇವತ್ತು ಆತನು ಮನುಷ್ಯ ಕುಮಾರನಾಗಿ ಈ ಲೋಕದಲ್ಲಿ ಬಂದಿದ್ದಕ್ಕೆ ಆತನು ಎಲ್ಲರೂ ಅರ್ಥ ಮಾಡಿಕೊಂಡ್ರು. ಅದಕ್ಕೆ ಆತನು 33 ವರ್ಷ ಸೇವೆ ಮಾಡಿದ್ದು. ಆ 33 ವರ್ಷ ಆತನಿದ್ದ, 3.5 ವರ್ಷ ಆತನು ಸೇವೆ ಮಾಡಿದ್ದು. ಇವತ್ತು ಇಡೀ ಪ್ರಪಂಚಕ್ಕೆ ಗೊತ್ತು ಯೇಸು ಸ್ವಾಮಿ ಯಾರೆಂಬುದಾಗಿ. ಇವತ್ತು ನನ್ನ ನೀನು ಕುರಿತು ಪಕ್ಕದ ಮನೆಯವರಿಗೆ ಗೊತ್ತಿಲ್ಲರಿ ನೆಟ್ಟಿಗೆ. ಇವತ್ತು ನಾವು ಸಾಕ್ಷಿಯಾಗಿರುವುದಾದ್ರೆ, ನೀನು ದೇವರು ಕೊಟ್ಟಂತ ಕೆಲಸದಲ್ಲಿ ನಂಬಿಗಸ್ತನಾಗಿದ್ರೆ, ದೇವರು ಹೇಳ್ತಾನೆ, ನಿನ್ನ ಮುಖಾಂತರ ನಾನು ಮಹಿಮೆ ಹೊಂದಬೇಕು. ಇವತ್ತು ದೇವರ ಮಹಿಮೆ ಹೊಂದಬೇಕಂದ್ರೆ ಆತನ ಮಾತನ್ನು ಶ್ರದ್ಧೆಯಿಂದ ಕೇಳಬೇಕ್ರೆ. ಯಾಕಂದ್ರೆ ನನ್ನ ಲೈಫ್ ಹಾಗೆ ಇತ್ತು. ನನ್ನ ಲೈಫಲ್ಲಿ ಅನೇಕ ಕಾರ್ಯಗಳು ಅದೇ ತರ ಇತ್ತು. ನಾನು ನಂಬ್ತಾ ಇರ್ಲಿಲ್ಲ, ಒಂಥರ ವಿಧೇಯನಾಗ್ತಾ ಇರ್ಲಿಲ್ಲ. ಆದ್ರೆ ಎಲ್ಲ ಕಳ್ಕೊಂಡ್ಮೇಲೆ ದೇವ್ರು ನನ್ನನ್ನು ಮತ್ತೆ ಪುನಃ ಸ್ಥಾಪನೆ ಮಾಡಲ್ಲ. ಹಲ್ಲೆಲೂಯಾ. ಇವತ್ತು ದೇವರು ಎಷ್ಟೊಂದು ನನ್ನ ಲೈಫಲ್ಲಿ ನುಡಿದಿ, ಎಷ್ಟೊಂದು ನನ್ನ ಲೈಫಲ್ಲಿ ಕಾರ್ಯ ಮಾಡಿದ್ದಾನೆ. ಇವತ್ತು ನಾನು ನಿಂತಿದ್ದೇನೆ, ನಾನು ದೇವರ ಸನ್ನಿಧಾನದಲ್ಲಿ ನಿಂತ್ಕೊಂಡು ಸೇವೆ ಮಾಡ್ತಾ ಇದ್ದೇನೆ, ಸುವಾರ್ತೆ ಹೇಳ್ತಾ ಇದ್ದೇನೆ, ಮತ್ತೆ ಸಂದೇಶ ಕೊಡ್ತಾ ಇದ್ದೇನೆ. ಇದು ನನ್ನ ಬಲದಿಂದ ಅಲ್ಲ, ಇದು ದೇವರ ಬಲದಿಂದ. ಒಂದು ದಿನ ನನಗೆ ಸರಿಯಾಗಿ ಮಾತಾಡಕ್ಕೆ ಬರ್ತಾ ಇರಲಿಲ್ಲ, ಆದ್ರೆ ದೇವರು ಇವತ್ತು ಕ್ರಮ ಮಾಡಿದ್ದಾನೆ. ಯಾಕೆ? ದೇವರು ಮೆಚ್ಚುವ ಕಾರ್ಯದಲ್ಲಿ ನಾವು ಬರುವಾಗ ದೇವರು ನಮ್ಮನ್ನು ಕ್ರಮ ಮಾಡ್ತಾನೆ, ಸರಿ ಮಾಡ್ತಾನೆ, ಎಲ್ಲವನ್ನು ಕೊಡ್ತಾನೆ. ಹಲ್ಲೆಲೂಯಾ. ನನ್ನ ಮೇಲೆ ಎಷ್ಟೊಂದು ವಾಗ್ದಾನಗಳು ದೇವ್ರು ಕೊಟ್ಟಿದ್ದಾನೆ. ನಾನು ನಂಬ್ತೇನೆ, ಅದು ಒಂದು ದಿನ ಖಂಡಿತ ನಾನು ಸ್ವೀಕಾರ ಮಾಡಿಕೊಳ್ತೇನೆ. ಯಾಕಂದ್ರೆ ನನ್ನ ತಂದೆ ನುಡಿದ ಮೇಲೆ, ನನ್ನ ದೇವರು ನುಡಿದ ಮೇಲೆ ಅದನ್ನು ಮಾಡಿ ತೋರಿಸ್ತಾನೆ. ಯಾಕಂದ್ರೆ ಈ ಮಾತುಗಳು ಮನುಷ್ಯನ ಮಾತಲ್ರಿ, ಇದು ದೇವರ ಮಾತು. ಈ ಧರ್ಮಶಾಸ್ತ್ರ ಯಾರೆಲ್ಲ ಕೈಗೊಂಡು ನಡೀತಾರೋ ಆತನು ಹಗಲು ರಾತ್ರಿ ಅವರನ್ನು ಸಂತೈಸ್ತಾನೆ, ಪೋಷಿಸ್ತಾನೆ. ಆ ದಿನದ ಕಾಟ ಆ ದಿನಕ್ಕೆ ಸಾಕು ಎಂಬುದಾಗಿ ಮಟ್ಟಿಗೆ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ.
ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತದೆ, ಆತನನ್ನೇ ದೃಷ್ಟಿಸುವ ಮುಖಗಳು ಲಜ್ಜೆಗೆಡುವುದಿಲ್ಲ ಎಂಬುದಾಗಿ. ಯಾಕಂದ್ರೆ ಆತನ ಮುಖದಲ್ಲಿ ಪ್ರಕಾಶ ಇದೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಏನ್ ಹೇಳ್ತದೆ, ನಿಮ್ಮ ದುಃಖ ಹೋಗಿ ಆನಂದ ಬರ್ತದೆ ಎಂಬುದಾಗಿ. ಇವತ್ತು ನಿನ್ನ ದುಃಖ ಹೋಗ್ಬೇಕಂದ್ರೆ ಇವತ್ತು ಯೇಸು ಕ್ರಿಸ್ತನನ್ನು ನಿನ್ನ ಸ್ವಂತ ರಕ್ಷಕನಾಗಿ ನೀನು ಸ್ವೀಕಾರ ಮಾಡಿಕೊಳ್ಬೇಕು. ಇವತ್ತು ಎಷ್ಟೋ ಜನ ಹೇಳ್ತಾರೆ, ನಾವು ನಂಬಿದ್ದೇವೆ, ನಾವು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೇವೆ, ನಾವು ಎಲ್ಲವೂ ಮಾಡ್ತಾ ಇದ್ದೇವೆ. ಆದ್ರೆ ದೇವ್ರು ಹೇಳ್ತಾನೆ, ಕ್ರಿಯೆ ಇಲ್ಲದ ನಂಬಿಕೆ ಅದು ಸತ್ತದ್ದು. ಇವತ್ತು ಯಾಕೆ ಜನ ರಕ್ಷಣೆಗೆ ಬರ್ತಾ ಇಲ್ಲ ಅಂದ್ರೆ ನಮ್ಮ ನಡೆ ನುಡಿ ಬದಲಾವಣೆ ಇಲ್ಲ, ನಾವು ಮಾತಾಡೋದ್ರಲ್ಲಿ ಬದಲಾವಣೆ ಇಲ್ಲ, ನಾವು ನಮ್ಮ ಕಾರ್ಯಗಳಲ್ಲಿ ಬದಲಾವಣೆ ಇಲ್ಲ. ಅದಕ್ಕೆ ಇವತ್ತು ದೇವರ ಪಕ್ಷಪಾತಿ ಅಲ್ರಿ. ಒಬ್ಬರನ್ನ ಮೇಲೆ ಕೆತ್ತಬೇಕು, ಒಬ್ಬರನ್ನ ಕೆಳಗಿಳಿಸ್ಬೇಕಂತ ಅಲ್ಲ. ದೇವ್ರು ಎಲ್ರೂ ಸರಿ ಸಮಾನವಾಗಿ ಪ್ರೀತಿ ಮಾಡ್ತಾ ಇದ್ದಾನೆ. ದೇವ್ರು ಎಲ್ರೂ ಒಂದೇ ರೀತಿಯಲ್ಲಿ ಗೌರವಿಸ್ತಾ ಇದ್ದಾನೆ. ಆದ್ರೆ ನಾವು ಏನ್ ಮಾಡ್ತಾ ಇದ್ದೀವಿ, ನಾವು ಮುಖ ನೋಡ್ತಾ ಇದ್ದೇವೆ. ದೇವ್ರು ನಮ್ಮ ಅಂತರಂಗ ನೋಡ್ತಾ ಇದ್ದಾನೆ. ಮನುಷ್ಯನ ಮುಖ ನೋಡ್ತಾನೆ, ದೇವ್ರು ನಮ್ಮ ಅಂತರಂಗ ನೋಡ್ತಾ ಇದ್ದಾನೆ. ಇವತ್ತು ಅಂತರಾಳದಲ್ಲಿ ನೀನು ಯಾವ ರೀತಿ ದೇವರ ಸನ್ನಿಧಾನಕ್ಕೆ ಬಂದಿದ್ದೀ, ಯಾವ ರೀತಿ ನೀನು ಆರಾಧನೆಗೆ ಬಂದಿದ್ದೀ ಬಹಳ ಮುಖ್ಯ. ಇವತ್ತು ಮೇಲ್ನೋಟಕ್ಕೆ ಎಲ್ಲ ಚಂದ ಇರ್ತದೆ, ಆದ್ರೆ ಒಳಗಿನ ನೋಟದಲ್ಲಿ ನೋಡುವಾಗ ಇನ್ನು ಹಳೆ ಕಾರ್ಯಗಳು, ಹಳೆ ಸಂಗತಿಗಳು, ಹಳೆ ಆಚಾರ ವಿಚಾರ, ಎಲ್ಲ ಸಂಪ್ರದಾಯ. ಹಲ್ಲೆಲೂಯಾ. ಇವತ್ತು ಅನೇಕ ಜನ ಎಲ್ಲ ಬಿಟ್ಟು ಬರ್ತಾರೆ, ಆದ್ರೆ ಸಂಪ್ರದಾಯ ಅನ್ನೋದು ಇವತ್ತು ನಂದು 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 ನನ್ನ ತಂದೆದು ತಾತಂದು ಮುತ್ತಾತಂದು ಅನ್ಕೊಂಡು ಇದ್ದಾರೆ. ಹಲ್ಲೆಲೂಯಾ. ಆದ್ರೆ ನಿನಗೆ ದೇವರು ನಿನ್ನ ಸಂಗಡ ಬರುವಾಗ, ದೇವರು ನಿನ್ನೊಟ್ಟಿಗೆ ಮಾತನಾಡುವಾಗ ಅಲ್ಲಿ ಶುದ್ಧ ಮನಸ್ಸು ಬಂದ್ಬಿಡ್ತದೆ. ಹಲ್ಲೆಲೂಯಾ. ಅದಕ್ಕೆ ಆದಿ ಅಪೊಸ್ತಲರ ಕಾಲದಲ್ಲಿ ಯಾಕೆ ಅದ್ಭುತಗಳು ಆ ರೀತಿಯಾಗಿ ನಡೀತಾ ಇತ್ತು ಅಂದ್ರೆ ಅಲ್ಲಿ ಮಂಡಲಿಯ ಮನಸ್ಸು ಒಂದೇ ಆಗಿತ್ತು. ಅವ್ರು ಏನೇ ಇದ್ರು ದೇವ್ರ ರಾಜ್ಯದಲ್ಲಿ ತಂದಾಗ್ತಾ ಇದ್ರು. ಅವ್ರು ತಂದು ಆಗ್ತಾರಂಗೆ ಅವ್ರಿಗೆ ಆಶೀರ್ವಾದಗಳು ಹೆಚ್ಚಾಗ್ತಾ ಇದ್ರು. ಹಲ್ಲೆಲೂಯಾ. ಈ ಲೋಕದ ಆಶೀರ್ವಾದ ಅಲ್ರಿ ದೇವ್ರು ಕೇಳ್ತಾ ಇರೋದು, ಪರಲೋಕದ ಆಶೀರ್ವಾದ. ಪರಲೋಕದ ಆಶೀರ್ವಾದ ಏನಂದ್ರೆ, ಒಬ್ಬ ಪಾಪಿ ಮನ ತಿರುಗೋದಾದ್ರೆ ಪರಲೋಕದಲ್ಲಿ ಹಬ್ಬ. ಹಲ್ಲೆಲೂಯಾ. ಇವತ್ತು ದೇವ್ರು ನಿನ್ನನ್ನು ಇಟ್ಟಿರುವುದು ಯಾಕೆ ಅಂದ್ರೆ, ನಶಿಸಿ ಹೋಗುವಂತ ಆತ್ಮಗಳನ್ನು ಕುರಿತು ನೀನು ಸುವಾರ್ತೆ ಸಾರುವಾಗ ಆತ್ಮ ಅದು ಬಲಗೊಳ್ತದೆ. ಹಲ್ಲೆಲೂಯಾ. ಯಾಕಂದ್ರೆ ಈ ಶರೀರಕ್ಕೆ ಅಲ್ರಿ, ಈ ಆತ್ಮಕ್ಕೆ ದೇವ್ರು ಬೆಲೆ ಕಟ್ಟಿದ್ದಾನೆ. ಈ ಆತ್ಮ ಆತನದು. ಅದಕ್ಕೆ ಅದು ಯಾವುದೇ ರೀತಿಯಲ್ಲಿ ಅದು ನಶಿಸಿ ಹೋಗ್ಬಾರ್ದು. ಈ ಆತ್ಮ ತನ್ನಲ್ಲಿ ಒಪ್ಪಿಸಿಕೊಡ್ಬೇಕು. ಹಲ್ಲೆಲೂಯಾ. ಅದಕ್ಕೆ ಇವತ್ತು ದೇವರು ಒಂದು ಅವಕಾಶ ಏನ್ ತರ್ತಾ ಇದ್ದಾನೆ ಅಂದ್ರೆ, ಇವತ್ತು ನೀನ್ ಎಲ್ಲೇ ಇರು, ಎಲ್ಲೇ ಈ ಒಂದು ಸಂದೇಶ ಎಲ್ಲೇ ವೀಕ್ಷಿಸ್ತಾ ಇದ್ರು, ಎಲ್ಲೇ ಕೇಳ್ತಾ ಇದ್ರು, ಇವತ್ತು ನೀನ್ ಇರುವಂತ ಸ್ಥಳದಲ್ಲಿ ನೀನ್ ದೇವರಿಗೆ ಒಪ್ಪಿಸಿಕೊಡು. ಯಾಕಂದ್ರೆ ದೇವ್ರು ಎದುರು ನೋಡ್ತಾ ಇರೋದು ಅದು ಒಂದೇ. ನಿನ್ನ ಹತ್ರ ಏನು ಎದುರು ನೋಡ್ತಾ ಇಲ್ಲ. ನಿನ್ನಿಂದ ಕಾಣಿಕೆ ಆಗ್ಲಿ, ದಶಮ ಭಾಗ ಆಗ್ಲಿ, ನಿನ್ನಿಂದ ಸ್ಪೆಷಲ್ ಆಫರಿಂಗ್ ಆಗ್ಲಿ, ನಿನ್ನಿಂದ ಬೆಸ್ಟ್ ವಸ್ತು ಅಲ್ರಿ. ನಿನ್ನಿಂದ ಬೆಸ್ಟ್ ಅಂದ್ರೆ ನಿನ್ನ ಹೃದಯದಲ್ಲಿ ಆತನಿಗೆ ಇಟ್ಟಂತ ಆಶೀರ್ವಾದಗಳು ನೀನು ಹೊಂದ್ಕೊಳ್ಬೇಕೆಂಬುದಾಗಿ ದೇವರು ಎದುರು ನೋಡ್ತಾ ಇದ್ದಾರೆ. ಇವತ್ತು ಎಷ್ಟೊಂದು ಜನ, ಎಷ್ಟೊಂದು ತಂದೆ ತಾಯಿಗಳು ತನ್ನ ಮಕ್ಕಳಿಗೋಸ್ಕರ ಆಸ್ತಿ ಮಾಡಿದ್ದಾರೆ, ಎಷ್ಟೊಂದು ಸಂಪತ್ತು ಇಟ್ಟಿದ್ದಾರೆ. ಆದ್ರೆ ಅವ್ರಿಗೆ ಸರಿಯಾದ ಡಾಕ್ಯುಮೆಂಟ್ ಇಲ್ಲದ ಕಾರಣ ಅವರ ಮಕ್ಕಳ ಕೈಗೆ ಬರ್ತಾ ಇಲ್ಲ. ಆದ್ರೆ ದೇವ್ರು ನಿನ್ಗೆ ಒಂದು ಸರಿಯಾದ ಒಂದು ಡಾಕ್ಯುಮೆಂಟ್ ಇಟ್ಟೋಗಿದ್ದಾನೆ. ಹಲ್ಲೆಲೂಯಾ. ಆ ಡಾಕ್ಯುಮೆಂಟ್ ಏನಂದ್ರೆ, ಆತನು ನುಡಿದಿದ್ದೇನೆ, ಈಡೇರಿಸುವೆನು, ಆಲೋಚಿಸಿದ್ದೇನೆ, ಸಾಧಿಸುವೆನು. ಇವತ್ತು ದೇವರಿಂದ ಬರುವಂತ ಡಾಕ್ಯುಮೆಂಟ್ ಹೇಗಿರ್ತದೆ ಅಂದ್ರೆ, ಆ ಡಾಕ್ಯುಮೆಂಟ್ ನೀನ್ ಎಲ್ಲೇ ತೆಗೆದುಕೊಂಡು ಹೋದ್ರು ಅದಕ್ಕೆ ಪಾಸ್ ಆಗ್ತದೆ. ಇವತ್ತು ಅನೇಕರು ಅಂತಾರೆ, ಈ ಸ್ಟೇಟ್ ಇಂದ ಆ ಸ್ಟೇಟ್ ಅಲ್ಲಿ ಪಾಸ್ ಆಗ್ತಾ ಇಲ್ಲ, ಈ ಸ್ಥಳದಿಂದ ಇನ್ನೊಂದು ಸ್ಥಳದಲ್ಲಿ ಇದು ಪಾಸ್ ಆಗ್ತಾ ಇಲ್ಲ. ಆದ್ರೆ ಇದು ಪರಲೋಕದ ಡಾಕ್ಯುಮೆಂಟ್ ಹೇಗಿರ್ತದೆ ಅಂದ್ರೆ, ನೀನು ಪ್ರಪಂಚದ ಯಾವುದೇ ಮೂಲೆಗೆ ತೆಗೆದುಕೊಂಡು ಹೋದ್ರು ಅದು ಶಾಂಕ್ಷನ್ ಆಗ್ತದೆ. ಹಲ್ಲೆಲೂಯಾ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ನೀನ್ ನುಡಿದ್ರೆ ಸಾಕು. ಹಲ್ಲೆಲೂಯಾ. ನೀನ್ ನುಡಿಯೋದ್ರಲ್ಲಿ ಜೀವ ಮತ್ತೆ ಮರಣದ ಅಧಿಕಾರ ದೇವ್ರು ನಿನ್ಗೆ ಇಟ್ಟಿದ್ದಾನ್ರಿ. ಏನ್ ನುಡಿಬೇಕಂದ್ರೆ ಶುಭ ವಾರ್ತೆ, ಶುಭ ಸಂದೇಶ, ನೀನ್ ಸುವಾರ್ತೆ ಸಾರಬೇಕೆಂಬುದಾಗಿ ದೇವ್ರ ವಾಕ್ಯ. ಇವತ್ತು ಜನ ಹೇಳ್ತಾರೆ, ಇವತ್ತು ನಮ್ಗೆ ಸಮಯ ಇಲ್ಲ, ಆದ್ರೆ ಇವತ್ತು ದೇವರಿಂದ ಆಶೀರ್ವಾದ ಬೇಕು, ಆದ್ರೆ ದೇವರು ಬೇಡ ಎಂಬುದಾಗಿ ಅನೇಕರು ಹೇಳ್ತಾ ಇದ್ದಾರೆ.
ಯಾವಾಗ ನೀನು ದೇವ್ರು ಬೇಕು, ದೇವ್ರ ಮಾತುಗಳನ್ನು ಬೇಕು ಅಂತ ಕೇಳ್ತೀಯೋ ಅವಾಗ ದೇವ್ರ ವಾಕ್ಯ ಹೇಳ್ತದೆ, ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸ್ತದೆ. ಇವತ್ತು ಶುಭವು ಕೃಪೆ ನಿನ್ನನ್ನು ಹಿಂಬಾಲಿಸ್ಬೇಕಂದ್ರೆ ನೀನ್ ದೇವರ ಸನ್ನಿಧಾನಕ್ಕೆ ಬರಬೇಕು. ಹಲ್ಲೆಲೂಯಾ. ಭಾನುವಾರ ಮಾತ್ರ ಅಲ್ರಿ ನಾವು ಆರಾಧನೆ ಮಾಡೋದು, ನೀನು ಪ್ರತಿದಿನ ನೀನು ಆರಾಧನೆ ಮಾಡಬೇಕು. ಹಲ್ಲೆಲೂಯಾ. ಯಾವಾಗ ನೀನು ಪ್ರತಿದಿನ ನೀನು ಆರಾಧನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವ, ನಿನ್ಗಿರುವಂತ ಎಲ್ಲ ಶರೀರದಲ್ಲಿರುವಂತ ಎಲ್ಲ ನೋವುಗಳು ಬಿಟ್ಟು ಹೋಗ್ತದೆ, ಶರೀರದಲ್ಲಿರುವಂತ ಎಲ್ಲ ಕಾಯಿಲೆಗಳು ಬಿಟ್ಟು ಹೋಗ್ತದೆ, ನಿನ್ಗಿರುವಂತ ಎಲ್ಲ ಸಮಸ್ಯೆಗಳು ಬಿಟ್ಟು ಹೋಗ್ತದೆ. ಬರೇ ರೋಗ ಬಿಡೋದಕ್ಕೆ, ಸಮಸ್ಯೆ ಬಿಡೋದಕ್ಕೆ ಬನ್ರಿ ಅಂತ ಅಲ್ರಿ, ಇವತ್ತು ನಿನ್ನ ಲೈಫಲ್ಲಿ ದೇವ್ರಿಟ್ಟಂತ ಆಶೀರ್ವಾದ ನೀನು ಹೊಂದ್ಕೊಳ್ಬೇಕು. ಹಲ್ಲೆಲೂಯಾ. ಇವತ್ತು ಅನೇಕರ ಸಾಕ್ಷಿಗಳು ನಾವು ನೋಡ್ತೇವೆ. ಪ್ರಾರಂಭದಲ್ಲಿ ನನ್ನ ಹತ್ರ ಏನೂ ಇರಲಿಲ್ಲ, ನಾನು ಕ್ರಿಸ್ತನಲ್ಲಿ ಬಂದಾಗ ನಾನು ಎಲ್ಲವನ್ನು ಹೊಂದಿಕೊಂಡೆ. ಯಾಕಂದ್ರೆ ದೇವರು ಇಲ್ಲದನ್ನು ಇರುವಾಗೆ ದೇವರು ಮಾಡಿ ಬಿಡ್ತಾನೆ. ಇವತ್ತು ನಿನ್ನ ಲೈಫಲ್ಲಿ ಏನೂ ಇಲ್ವಾ ಚಿಂತೆ ಮಾಡಬೇಡ. ನಿನ್ನ ಮಧ್ಯದಲ್ಲಿ ಸರ್ವಶಕ್ತನಾದಂಥ ದೇವರಿದ್ದಾನೆ. ಆ ಸರ್ವಶಕ್ತನ ದೇವರು ನಿನ್ನ ಮಧ್ಯದಲ್ಲಿ ಇರುವಾಗ ಆತನೆಲ್ಲವನ್ನು ನೋಡಿಕೊಳ್ತಾನೆ. ದೇವ್ರು ಹೇಳ್ತಾನೆ, ತಿಪ್ಪೆಯಿಂದ ದೇವ್ರ ಅರಮನೆಗೆ ತರ್ತಾನ್ರಿ. ದಾವಿದನ ಜೀವಿತ ನೋಡ್ಬೇಕಾದ್ರೆ ಅವನು ಕುರಿ ಮೇಯಿಸ್ತಾ ಇದ್ದ, ಆದ್ರೆ ಅವನ್ನ ದೇವ್ರ ಅರಸನಾಗಿ ಮಾಡಿಬಿಟ್ಟ. ಯಾಕಂದ್ರೆ ದೇವರು ಮೆಚ್ಚುವ ಕಾರ್ಯದಲ್ಲಿ ಆತನು ಬಂದ್ಬಿಟ್ಟ. ಹಲ್ಲೆಲೂಯಾ. ಇವತ್ತು ನನ್ನನ್ನು ನಿನ್ನನ್ನು ದೇವರಿಗೆ ಸಮರ್ಪಣೆ ಮಾಡೋಣ ಈ ಆರಾಧನೆಯಲ್ಲಿ. ಹಲ್ಲೆಲೂಯಾ. ಈ ಸಮಯದಲ್ಲಿ ನೀನು ಎಲ್ಲೇ ಇರುವುದಾದ್ರೂ ಈ ಸಮಯದಲ್ಲಿ ನಾವು ಒಪ್ಪಿಸಿಕೊಟ್ಟು ಈ ಸಮಯದಲ್ಲಿ ನಾವು ಕಣ್ಗಳನ್ನು ಮುಚ್ಚಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ಅಂತ್ಯ ಆಶೀರ್ವಾದ ನಾವು ತೆಗೆದುಕೊಳ್ಳಲಿದ್ದೇವೆ. ಕೃಪಾಭರಿತನಾದಂಥ ದೇವರೇ, ಈ ಸಮಯದಲ್ಲಿ ದೇವರೇ, ಯೆಶಾಯ ಪ್ರವಾದನ ಗ್ರಂಥ 46ನೇ ಅಧ್ಯಾಯ 11ನೇ ವಚನದ 2ನೇ ಭಾಗದಲ್ಲಿ ನೋಡಿದ ವಾಕ್ಯದ ಅನುಸಾರವಾಗಿ ಸ್ವಾಮಿ ನೀನು ನುಡಿದ ಮೇಲೆ ದೇವರೇ ಅದನ್ನು ನೆರವೇರಿಸುವಂತ ದೇವರೆಂಬುದಾಗಿ ಕರ್ತನೆ, ಈ ಸಮಯದಲ್ಲಿ ಎಷ್ಟೊಂದು ಜನ ದೇವರೇ ಕಷ್ಟದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ಹಿಂಸೆಯಲ್ಲಿದ್ದಾರೆ. ಅಂಥವರ ಮಧ್ಯದಲ್ಲಿ ನೀನು ಮಾತನಾಡ್ತಾ ಇದ್ದೀನಿ. ದೇವ್ರ ವಾಕ್ಯ ಹೇಳ್ತದೆ, ಭಯಪಡಬೇಡ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರೆಂಬುದಾಗಿ. ದೇವರ ವಾಕ್ಯ ಹೇಳ್ತದೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದಿಕೊಳ್ತಾರೆ ಎಂಬುದಾಗಿ. ಇವತ್ತು ದೇವರು ನಿನ್ನ ಲೈಫಲ್ಲಿ ಒಂದು ಹೊಸ ಬಲವನ್ನು ದೇವರು ತರ್ತಾ ಇದ್ದಾನೆ. ಇವತ್ತು ನಿನ್ನಲ್ಲಿ ಬಲ ಇಲ್ಲ ಅಂದ್ರೂ ಚಿಂತೆ ಮಾಡಬೇಡ, ದೇವರು ನಿನ್ನನ್ನು ಬಲಪಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಕರ್ತನೆ, ಇದನ್ನು ವೀಕ್ಷಿಸುವಂತ ಪ್ರತಿಯೊಬ್ಬವರನ್ನು ಕರ್ತನೆ, ಸಣ್ಣವರು ಮೊದಲುಗೊಂಡು ದೊಡ್ಡವರ ತನಕ ದೇವರೇ ನೀನು ಮಾತನಾಡ್ತಿರುವುದಕ್ಕಾಗಿ ಸ್ತೋತ್ರ. ಈ ಒಂದು ಆರಾಧನೆ ಕರ್ತನೆ, ಆರಾಧನೆಯಲ್ಲಿ ಒಂದು ಬಿಡುಗಡೆ ನೀನು ತರ್ತಿರುವುದಕ್ಕಾಗಿ ಸ್ತೋತ್ರ. ಇವತ್ತು ಅನೇಕರನ್ನು ದೇವರು ಮುಟ್ಟಿ ಅನೇಕರನ್ನು ವಾಸಿ ಮಾಡಲಿದ್ದಾನೆ, ಅದಕ್ಕಾಗಿ ಸ್ತೋತ್ರ. ಈ ದಿನವನ್ನು ಕುರಿತು ಅನೇಕರು ನೀವು ಸಾಕ್ಷಿ ಹೇಳಲಿದ್ದಾರೆ. ಕರ್ತನ ನಿನ್ನ ಕರಗಳಲ್ಲಿ ಒಪ್ಪಿಸ್ತಾ ಇದ್ದಾನೆ ಸ್ವಾಮಿ, ಆಶೀರ್ವಾದ ಮಾಡಿ ಬಲಪಡಿಸು. ನಜರೇತಿನ ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಸ್ವರ್ಗೀಯ ಜೀವಳ ತಂದೆ, ಆಮೆನ್. ನಾವೆಲ್ಲರೂ ತಲೆಗಳನ್ನು ಬಾಗಿ ತಂದೆಯಾದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಸದಾ ಕಾಲ ನಮ್ಮೆಲ್ಲರೊಂದಿಗಿರಲಿ. ಆಮೆನ್, ಆಮೆನ್, ಆಮೆನ್. ಜೀವಾದಿಂದೆದ್ದವನೇ ನಿನ್ನ ಆರಾಧನೆ ಮಾಡುವೆ, ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡುವೆ, ಜೀವದಿಂದೆ ದವನೇ ನಿನ್ನ ಆರಾಧನೆ ಮಾಡುವೆ, ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡುವೆ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.